Hello viewers, this is a session 4 of Unit 1 and I am going to cover the interpersonal behavior in project organizations of construction team, perception of owner, engineer and contractor. Basically ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ನಲ್ಲಿ ಈ ಓನರ್ಸ್ಗಳು, ಇಂಜಿನಿಯರ್ಸ್ಗಳು, ಕಾಂಟ್ರಾಕ್ಟರ್ಗಳು, ಕನ್ಸಲ್ಟೆಂಟ್ಗಳು ಅವರವರ ಪಾತ್ರ ಏನು ಅಂತ ಈ ಒಂದು ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳುವ. ಸೊ ಕನ್ಸ್ಟ್ರಕ್ಷನ್ ಟೀಮ್. The construction team involves owner, architect, structural engineers and the contractors. ಓಕೆ, ಈ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಟೀಮ್ನಲ್ಲಿ ಓನರ್ಸ್ ಇರ್ತಾರೆ, ಆರ್ಕಿಟೆಕ್ಟ್ಸ್ ಇರ್ತಾರೆ, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಇರ್ತಾರೆ, ಕನ್ಸಲ್ಟೆಂಟ್ ಇರ್ತಾರೆ ಆ್ಯಂಡ್ ಕಾಂಟ್ರಾಕ್ಟರ್ಸು ಇರ್ತಾರೆ. ಈಚ್ ಒನ್ ಹ್ಯಾಸ್ ಟು ಡಿಸ್ಚಾರ್ಜ್ ಹೀಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಕೋಆಪರೇಟ್ ವಿತ್ ದಿ ಓನರ್. ಸೊ ಬೀಯಿಂಗ್ ಓನರ್ ಇಸ್ ದ ಇನಿಷಿಯೇಟರ್. ಅವರಲ್ಲಿ ಪ್ರತಿಯೊಬ್ಬರು ಕೊಟ್ಟಿದ್ದಂತಹ ಜವಾಬ್ದಾರಿಗಳು ಹಾಗೂ ಮತ್ತೆ ಕೋಆಪರೇಷನ್ ನೀಡಬೇಕಾಗತ್ತೆ. Construction team members have to be coordinate each other for completing the project as per the design and specification within the stipulated time. ಎಲ್ಲ ಕನ್ಸ್ಟ್ರಕ್ಷನ್ ಟೀಮ್ ಮೆಂಬರ್ಸ್ಗಳು ಒಬ್ಬರೊಬ್ಬರು ಸಹಕರಿಸಿ ಓಕೆ ಕೊಟ್ಟಿರುವಂಥ ಡ್ರಾಯಿಂಗು, ಪ್ಲ್ಯಾನ್ಸು, ಸೆಕ್ಷನ್ ಎಲಿವೇಷನ್ ಮತ್ತು ಸ್ಪೆಸಿಫಿಕೇಷನ್ ಪ್ರಕಾರ ಕೆಲಸ ಮಾಡಿ ಕೊಟ್ಟಿರುವಂಥ ಟೈಮ್ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡುವಂಥ ಜವಾಬ್ದಾರಿಗಳು ಇರ್ತದೆ. The owner or the user is the initiator of the project. ಸರಿಯಾಗಿ ತಿಳ್ಕೊಳ್ಳಿ. The owner or the user is the initiator of the project. ಒಂದು ಪ್ರಾಜೆಕ್ಟ್ ಹಾಕ್ಕೊಳ್ಬೇಕು ಅಂತ ಒಬ್ಬ ಓನರು ಇಚ್ಛೆ ಪಡ್ತಾನೆ. ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಲ್ಯಾಂಡ್ ಇದೆ, ನಾನು ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಸ್ಕೀಮ್ ಹಾಕಬೇಕು ಅಂತ ಇಚ್ಛೆ ಪಡ್ತಾನೆ. ಓಕೆ, ದ ಓನರ್ ನೀಡ್ ನಾಟ್ ಬಿ ಯೂಸರ್. ಇದು ಬಹಳ ಇಂಪಾರ್ಟೆಂಟ್ ಡೈಲಾಗು. ದ ಓನರ್ ನೀಡ್ ನಾಟ್ ಬಿ ಯೂಸರ್. ಓಕೆ, ಓನರು ತನ್ನ ಸ್ವಂತ ಬಳಕೆಗೆ ಅವನು ಮಾಡಿಕೊಳ್ಳೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಅಪಾರ್ಟ್ಮೆಂಟ್ ಸ್ಕೀಮ್ ಹಾಕ್ಕೊಂಡು ನಾಳೆ ಸೇಲ್ ಮಾಡ್ತಾನೆ, ಶಾಪ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸೇಲ್ ಮಾಡ್ತಾನೆ, ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿಕೊಂಡು ಅದು ಬೇರೆಯವರಿಗೆ ಸೇಲ್ ಮಾಡ್ತಾನೆ, ಅವನು ಸ್ವತಃ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅಥವಾ ಒಂದು ಬಂಗ್ಲೋ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಸ್ವತಃ ಯೂಸ್ ಮಾಡ್ತಾನೆ. ಸೊ ದ ಓನರ್ ಮೇ ಬಿ ಯೂಸರ್, ಮೇ ನಾಟ್ ಬಿ ಯೂಸರ್. ಎ ಪರ್ಸನ್ ಬಿಲ್ಡ್ ಎ ಹೌಸ್ ಆ್ಯಂಡ್ ಲೆಟ್ ಇಟ್ ಫಾರ್ ರೆಂಟ್. ಅವ್ನು ಬಾಡಿಗೆ ಕೊಡ್ತಾನೆ, ಸ್ವಂತ ಯೂಸ್ ಮಾಡ್ಕೊಳ್ಳೋದಿಲ್ಲ. ಎ ಪರ್ಸನ್ ಕನ್ಸ್ಟ್ರಕ್ಟೆಡ್ ಎ ಫ್ಯಾಕ್ಟ್ರಿ ಆ್ಯಂಡ್ ಯೂಸಿಂಗ್ ಹಿಮ್ಸೆಲ್ಫ್. ಓಕೆ, ಸೊ ಓನರ್ may be user or may not be user. Okay, the major work construction team consists of following members. ಯಾರ್ಯಾರು ಮೆಂಬರ್ಸ್ ಇರ್ತಾರೆ ಒಂದು ಕನ್ಸ್ಟ್ರಕ್ಷನ್ ಟೀಮ್ ಒಳಗಡೆ? ಯಾವ್ಯಾರು ಮೆಂಬರ್ಸ್ ಇರ್ತಾರೆ? ಒಂದು ಅಂದರೆ ಓನರ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಓನರನು ತನ್ನ ಒಂದು ಸ್ಕೋಪ್ ಒಳಗಡೆ, ತನ್ನ ಒಂದು ದುಡ್ಡಿನ ಒಂದು ಮಿತಿ ಒಳಗಡೆ, ತನ್ನ ಒಂದು ಕೆಪಾಸಿಟಿ ಒಳಗಡೆ ಒಂದು ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಓನರ್ ಇರ್ತಾನೆ. ಆಮೇಲೆ ಡಿಸೈನ್ ಪ್ರೊಫೆಷನಲ್, ಆರ್ಕಿಟೆಕ್ಟ್, ಇಂಜಿನಿಯರ್, ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಓನರ್ಗಳ ಸ್ವಂತ ಇಂಜಿನಿಯರ್ ಇರ್ಬೋದು ಅಥವಾ ಇರದೇ ಇರ್ಬೋದು. ಇರದೇ ಒಂದು ಪಕ್ಷದಲ್ಲಿ, ಓಕೆ, ಓನರ್ಗೆ ಯಾವುದೇ ಟೆಕ್ನಿಕಲ್ ನಾಲೆಜ್ ಇಲ್ಲದೇ ಇರುವ ಒಂದು ಪಕ್ಷದಲ್ಲಿ ಆವಾಗ ಒಂದು ಡಿಸೈನ್ ಪ್ರೊಫೆಷನಲ್ಸನ್ನು ನೇಮಿಸ್ಕೊಳ್ತಾನೆ. ಜನರಲ್ ಕಾಂಟ್ರಾಕ್ಟರ್ ಅವರು ಪ್ರೈಮ್ ಕಾಂಟ್ರಾಕ್ಟರ್. ಈ ಕೆಲಸ ಮಾಡಲಿಕ್ಕೆ, ಆ್ಯಕ್ಚುಲ್ ಕೆಲಸ ಮಾಡಲಿಕ್ಕೆ, ಫಿಸಿಕಲಿ ಕೆಲಸ ಮಾಡಲಿಕ್ಕೆ ಅವರು ಜನರಲ್ ಕಾಂಟ್ರಾಕ್ಟರ್ ಅಥವಾ ಪ್ರೈಮ್ ಕಾಂಟ್ರಾಕ್ಟರ್ ನೇಮಿಸ್ಕೊಳ್ತಾರೆ. ಸಬ್ ಕಾಂಟ್ರಾಕ್ಟರ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲಸ ದೊಡ್ಡದಿರ್ತದೆ, ಪ್ರೈಮ್ ಕಾಂಟ್ರಾಕ್ಟ್ಸ್ಗಳು ತನ್ನ ಕೆಳಗಡೆ ಸಬ್ ಕಾಂಟ್ರಾಕ್ಟ್ಗಳು ನೇಮಿಸ್ಕೊಳ್ತಾರೆ. ಆಮೇಲೆ ಸಪ್ಲೈಯರ್ಸ್, ಮಟೀರಿಯಲ್ ಸಪ್ಲೈ ಮಾಡಬೇಕಾಗತ್ತೆ, ಬ್ರಿಕ್ಸ್ ಬೇಕಾಗತ್ತೆ, ಸ್ಟೀಲ್ ಬೇಕಾಗತ್ತೆ, ಆಮೇಲೆ ಬಹಳಷ್ಟು ಅಂದರೆ ಸಿಮೆಂಟ್ ಬೇಕಾಗುತ್ತೆ, ಅಗ್ರಿಗೇಟ್ಸ್ಗಳು ಬೇಕಾಗುತ್ತೆ. ಸೊ ಅದೆಲ್ಲ ಸಪ್ಲೈ ಮಾಡೋಕ್ಕೆ ಸಪ್ಲೈಯರ್ಸ್ ಬೇಕಾಗುತ್ತೆ, ಮಟೀರಿಯಲ್ ಸಪ್ಲೈಯರ್ಸ್. ಅದರ್ ಕನ್ಸಲ್ಟೆಂಟ್, ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಸ್ವಿಮ್ಮಿಂಗ್ ಪೂಲ್ ಕನ್ಸಲ್ಟೆಂಟ್, ಲ್ಯಾಂಡ್ಸ್ಕೇಪಿಂಗ್ ಇದ್ದರೆ ಲ್ಯಾಂಡ್ಸ್ಕೇಪಿಂಗ್ ಕನ್ಸಲ್ಟೆಂಟ್, ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್, ಅದರ್ ಕನ್ಸಲ್ಟೆಂಟ್ಸ್ ಕೂಡ ಒಂದು ಪ್ರಾಜೆಕ್ಟಿನ ಮೆಂಬರ್ಸ್ಗಳು. ಓಕೆ, ಈಗ ಓನರಿನ ಪಾತ್ರಗಳೇನು ಅದನ್ನು ತಿಳ್ಕೊಳ್ಳುವ. ಒಂದು, ರಿಕಗ್ನೈಸಸ್ ದಿ ನೀಡ್ ಆ್ಯಂಡ್ ಇನಿಷಿಯೇಟ್ ದಿ ಪ್ರಾಜೆಕ್ಟ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ತಾನು ಒಂದು ಪ್ರಾಜೆಕ್ಟನ್ನು ಹಾಕ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾನೆ. ತನ್ನ ಒಂದು ದುಡ್ಡಿನ, ಓಕೆ, ಫೈನಾನ್ಸಿನ ಮಿತಿ ಒಳಗಡೆ, ಅದು ಸ್ವಂತ ಫೈನಾನ್ಸ್ ಇರ್ಬೋದು ಅಥವಾ ಬ್ಯಾಂಕಿನಿಂದ ಲೋನ್ ಮಾಡಿಕೊಂಡು ಫೈನಾನ್ಸ್ ಇರ್ಬೋದು, ಅದರ ಮಿತಿ ಒಳಗಡೆ ಅವನು ಇರುವ ಒಂದು ಕೆಪಾಸಿಟಿ ಒಳಗಡೆ. ಕೆಪಾಸಿಟಿ ಅಂದರೆ ಭಾಳಷ್ಟು ನಾವು ಹೇಳ್ಬೋದು. ಅವನಿಗೆ ಲ್ಯಾಂಡ್, ಅವನದೇ ಸ್ವಂತ ಲ್ಯಾಂಡ್ ಇರ್ಬೋದು ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಇವೆಲ್ಲ ಇದರೊಳಗಡೆ ಬರ್ತದೆ. ಸೆಕೆಂಡ್, ಡಿಫೈನ್ ದಿ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್. ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್ ಅಂದರೆ ಈ ಪ್ರಾಜೆಕ್ಟ್ ಯಾವ ಟೈಪ್ ಪ್ರಾಜೆಕ್ಟ್, ಇದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಾ, ಕಮರ್ಷಿಯಲ್ ಪ್ರಾಜೆಕ್ಟಾ, ಅಥವಾ ಬೇರೆ ಟೈಪ್ ಪ್ರಾಜೆಕ್ಟಾ, ಅಥವಾ ಇದು ರೋಡ್ಸಾ, ಅಥವಾ ಇನ್ನೊಂದು ಅವರು ತನ್ನಲ್ಲಿ ಇರುವ ಒಂದು ಫೈನಾನ್ಸ್ ಕೆಪಾಸಿಟಿ. ಓಕೆ, ತನ್ನಿರುವ ಫೈನಾನ್ಸ್ ಕೆಪಾಸಿಟಿ ಪ್ಲಸ್ ಲೋನ್, ಬ್ಯಾಂಕ್ನಿಂದ ಲೋನ್ ಅಥವಾ ವಿದೌಟ್ ಲೋನು, ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್. ಅದನ್ನು ತಿಳ್ಕೊಂಡು ತನ್ನ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿರಬೇಕು ಅಂತ ಒಂದು ಸ್ಕೋಪನ್ನು ಡಿಫೈನ್ ಮಾಡೋದು. ಅಂದರೆ ಯಾವ ಟೈಪ್ ಇರಬೇಕು, ಯಾವುದೆಷ್ಟು ದೊಡ್ಡದಿರಬೇಕು, ಅವೆಲ್ಲ ಬಂತು ಇದರಲ್ಲಿ. ಪ್ರೊವೈಡ್ ದಿ ಫೈನಾನ್ಸಸ್.
ಎಲ್ಲ ದುಡ್ಡಿನ ಅವಶ್ಯಕತೆ, ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ವ್ಯವಸ್ಥೆ ಓನರ್ ಮಾಡಬೇಕು. ಅವನ ಸ್ವಂತ ದುಡ್ಡು ಇರ್ಬೋದು ಅಥವಾ ಬ್ಯಾಂಕ್ ಥ್ರೂ ಲೋನ್ ಇರ್ಬೋದು. ಆಮೇಲೆ ಸಿಲೆಕ್ಟ್ ದ ಡಿಸೈನರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರೊಫೆಷ್ನಲ್. ಅದನ್ನು ಮಾಡಲಿಕ್ಕೆ ಓಕೆ, ಈ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಅವರಿಗೆ ಆರ್ಕಿಟೆಕ್ಟ್ ಬೇಕು, ಕನ್ಸಲ್ಟೆಂಟ್ ಇಂಜಿನಿಯರ್ ಬೇಕು, ಬೇರೆ ಸ್ವಿಮ್ಮಿಂಗ್ ಪೂಲ್ ಕನ್ಸಲ್ಟೆಂಟ್ ಬೇಕು, ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್ ಬೇಕು, ಪ್ಲಂಬಿಂಗ್ ಕನ್ಸಲ್ಟೆಂಟ್ ಬೇಕು. ಹೀಗೆ ಎಲ್ಲ ಕನ್ಸ್ಟ್ರಕ್ಷನ್ ಪ್ರೊಫೆಷನಲ್ನ ಆಯ್ಕೆ ಮಾಡೋದು. ಫಿಫ್ತ್, ಡಿಸೈಡ್ ದ ಪ್ರಾಜೆಕ್ಟ್ ಶುಡ್ ಬಿ ವೆನ್ ದ ಪ್ರಾಜೆಕ್ಟ್ ಶುಡ್ ಬಿ ಬಿಗಿನ್ ಆ್ಯಂಡ್ ಪ್ರೊಬೆಬಲ್ ಆ್ಯಂಡ್. ಬೀಯಿಂಗ್ ಓನರ್ ತಾನು ಸ್ವಂತ ಆಗಿರೋದ್ರಿಂದ ಈ ಪ್ರಾಜೆಕ್ಟನ್ನು ಯಾವಾಗ ನಾನು ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಜುಲೈನಲ್ಲಿ ಜೂನ್ ಜುಲೈನಲ್ಲಿ ಮಳೆ ಇರ್ತದೆ. ಜನರಲಿ ಜೂನ್ ಜುಲೈ ಆಗಸ್ಟ್ನಲ್ಲಿ ನಮ್ಮ ಈ ಕೋಸ್ಟಲ್ ಸೈಡ್ನಲ್ಲಿ ಸ್ಟಾರ್ಟ್ ಮಾಡೋದು ಒಳ್ಳೆ ಟೈಮಲ್ಲ, ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇರ್ತದೆ, ಎಕ್ಸ್ಕವೇಷನ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಸ್ಟಾರ್ಟ್ ಮಾಡೋ ಒಳ್ಳೆ ಟೈಮು ಅಂತ ಅವರು ಡಿಸೈಡ್ ಮಾಡ್ತಾರೆ. ಮತ್ತು ಅದನ್ನು ಯಾವಾಗ ಎಂಡ್ ಮಾಡಬೇಕು ಅಂತ ಕೂಡ ಅದನ್ನು ಡಿಸೈಡ್ ಮಾಡಬೇಕು. ಅಂದರೆ ಒಂದು ಪ್ರಾಜೆಕ್ಟನ್ನು ಎಷ್ಟು ದಿವಸ ಒಳಗಡೆ ಅದು ಕಂಪ್ಲೀಟ್ ಮಾಡಬೇಕು. ದೇರ್ ಆರ್ ಸೆವೆರಲ್ ಫ್ಯಾಕ್ಟರ್ಸ್ ಆರ್ ಡಿಪೆಂಡ್ಸ್. ಬರೀ ನಾನು ಒಬ್ಬ ಓನರ್ ಇದ್ದೇನೆ, ನನಗೆ ಇವತ್ತು ಸ್ಟಾರ್ಟ್ ಮಾಡೋಕ್ಕೆ ನಾಳೆ ಕಂಪ್ಲೀಟ್ ಮಾಡಬೇಕು ಅಂತ ಆದರೆ ಆಗೋದಿಲ್ಲ, ಆ ಥರ ಆಗೋದಿಲ್ಲ. ಅದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆದರೂ ಒಂದು ಪ್ರಾಕ್ಟಿಕಲಿಟಿ ಕನ್ಸಿಡರೇಷನ್ ಮಾಡಿಕೊಂಡು ಅದು ಯಾವಾಗ ಎಂಡ್ ಅಪ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಸೊ ದೀಸ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಓನರ್. ರಿಕಗ್ನೈಸಸ್ ದ ನೀಡ್ ಆ್ಯಂಡ್ ಇನಿಷಿಯೇಟ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಡಿಫೈನ್ ದ ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್. ಸ್ಕೋಪ್ ಆಫ್ ದಿ ಪ್ರಾಜೆಕ್ಟ್ ಅಂದರೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇರಬೇಕು, ಯಾವ ಟೈಪ್ ಇರಬೇಕು, ಅದು ಕಮರ್ಷಿಯಲ್ ಇರಬೇಕು, ರೆಸಿಡೆನ್ಷಿಯಲ್ ಇರಬೇಕು, ಅವೆಲ್ಲ ಇದರಲ್ಲಿ ಬಂತು. ಆಮೇಲೆ ಹಣದ ವ್ಯವಸ್ಥೆ ಮಾಡಬೇಕು, ಬ್ಯಾಂಕ್ ಥ್ರೂ ಅವ್ರ ಸ್ವಂತ ಹಣ ಅಲ್ಲಿ ಪ್ರೊವೈಡ್ ಮಾಡಬೇಕು. ಯಾವಾಗ ಟೈಮ್ ಟು ಟೈಮ್ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡನ್ನು ಸಪ್ಲೈ ಅಂದರೆ ಕೊಡುವಂತೆ ಇರಬೇಕು. ಸೆಲೆಕ್ಟ್ ದ ಡಿಸೈನರ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರೊಫೆಷನಲ್. ಅವನು ಸ್ವಂತ ಆರ್ಕಿಟೆಕ್ಟ್ ಆಗಲಿ, RCC ಕನ್ಸಲ್ಟೆಂಟ್ ಆಗಲಿ, ಬೇರೆ ಕನ್ಸಲ್ಟೆಂಟ್ ಆಗಲಿ, ಅವ್ರನ್ನ ನೇಮಿಸ್ಕೊಳ್ಬೇಕು. ಆಮೇಲೆ ಸೆಲೆಕ್ಟ್ decide when the project should be begin and probable end. So these are the responsibilities of owner. Next, ಇದರಲ್ಲಿ ಓನರ್ ಅಂದಮೇಲೆ ಎರಡು ಟೈಪ್ ಓನರ್ ಇರ್ತದೆ. ಒಂದು ಪಬ್ಲಿಕ್ ಓನರ್, ಇನ್ನೊಂದು ಪ್ರೈವೇಟ್ ಓನರ್. ಪಬ್ಲಿಕ್ ಓನರ್ ಅಂದರೆ ಯಾರು ನೋಡಿ. ಪಬ್ಲಿಕ್ ಓನರ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಮುನ್ಸಿಪಲ್ ಬಾಡೀಸ್ ಇರ್ಬೋದು, PWDs ಇರ್ಬೋದು. ದೀಸ್ ಆರ್ ಆಲ್ ಕಾಲ್ಡ್ ಪಬ್ಲಿಕ್ ಓನರ್. ಓಕೆ, ಪಬ್ಲಿಕ್ ಓನರ್ ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಥವಾ ಮುನ್ಸಿಪಲ್ ಬಾಡೀಸ್ ಇರ್ಬೋದು, ನಗರಸಭೆ ಕಾರವಾರ. ಸೊ ಮುನ್ಸಿಪಲ್ ಬಾಡೀಸ್ ಇರ್ಬೋದು, PWD ಕಾರವಾರ, PWDs ಇರ್ಬೋದು. ಹೀಗೆ ಇವೆಲ್ಲಗಳು ಪಬ್ಲಿಕ್ ಓನರ್ಸ್ಗಳು. ಹಾಗಿದೆ ಪ್ರೈವೇಟ್ ಓನರ್ ಅಂದರೆ ಯಾರು? ಪ್ರೈವೇಟ್ ಓನರ್ ಅಂದರೆ ಇಂಡಿವಿಜುವಲ್, ಸ್ವಂತ, ನಾನು ಅಥವಾ ನೀವು ಅಥವಾ ಯಾರೋ ಒಬ್ಬರು, MN ನಾಯ್ಕ್ ಅವರು, ಇವರು ಪ್ರೈವೇಟ್. ಅಥವಾ ಪಾರ್ಟ್ನರ್ಶಿಪ್, LNT ಕಂಪನಿ, ಅಥವಾ ಇನ್ನೂ ಇಬ್ಬರು ಸೇರಿಕೊಂಡು ಅಥವಾ 3 ಜನ ಸೇರಿಕೊಂಡು ಒಂದು ಪಾರ್ಟ್ನರ್ಶಿಪ್ ಕನ್ಸ್ಟ್ರಕ್ಷನ್ ಇದೆ, ಅವರು ಮಾಡ್ಕೊಳ್ಬೋದು. ಅಥವಾ ಕೋಆಪ್ರೇಷನ್ ಸೊಸೈಟಿ, ಫಾರ್ ಎಕ್ಸಾಂಪಲ್ ಪಾಲಿಟೆಕ್ನಿಕ್, ಕಾರವಾರ ಪಾಲಿಟೆಕ್ನಿಕ್ ಎಲ್ಲ ಲೆಕ್ಚರ್ಸ್ಗಳು ಸೇರಿಕೊಂಡು ಒಂದು 10 ಲೆಕ್ಚರ್ಸ್ಗಳು ಸೇರಿಕೊಂಡು ತಮಗೆ ಯೂಸ್ ಮಾಡಲಿಕ್ಕೆ ಒಂದು ಅಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಸ್ವಂತ ಯೂಸ್ ಮಾಡ್ಕೊಳ್ಳೋ, ಆವಾಗ ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಿ ನಾವು. ಸೊ ದೇರ್ ಆರ್ 2 types of owners. One is called public owner, second is private owner. Public owner is state government, central government of India, municipal bodies, PWD, etc. Private owner means individual, partnership, cooperative society, etc. So now design professionals, engineer and architect. Okay, engineer or architect, ಅವ್ರದ್ದು ಡ್ಯೂಟಿಗಳು ಏನು? ಓಕೆ, ಲೆಟ್ಸ್ ಲುಕ್ ಅಟ್ ಹಿಯರ್. He or she prepares plan, section, elevation and specification of work as per the requirements and wish of the owner. ಓನರ್ ವಿಶ್ ಪ್ರಕಾರ ಓಕೆ, ಪ್ಲ್ಯಾನ್, ಸೆಕ್ಷನ್, ಎಲಿವೇಷನ್, ಸ್ಪೆಸಿಫಿಕೇಶನ್ ಅವೆಲ್ಲ ಪ್ರಿಪೇರ್ ಮಾಡಬೇಕು. ಮತ್ತು ಇವೆಲ್ಲ ತನಗೆ ಅಪಾಯಿಂಟ್ಮೆಂಟ್ ಮಾಡಿದಂತಹ ಓನರ್ ಓಕೆ, ಅವ್ರಿಗೆ ತಕ್ಕಂತೆ ಅವ್ರದ್ದು ರಿಕ್ವೈರ್ಮೆಂಟ್ಸ್ ಪ್ರಕಾರ. ಓಕೆ, ಇಲ್ಲಿ ವಿಶ್ ಅಂದರೆ ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ ಆ ಪ್ರಾಜೆಕ್ಟ್ ಯಾವ ಥರ ಇದೆ ಆ ಥರನ ಪ್ಲ್ಯಾನ್, ಸೆಕ್ಷನ್, ಎಲಿವೇಷನ್ ಡ್ರಾ ಮಾಡಬೇಕು. ಆಮೇಲೆ he prepares first conceptual drawing. ಕಾನ್ಸೆಪ್ಷುಯಲ್ ಡ್ರಾಯಿಂಗ್ ಅಂದರೆ ರಫ್ ಡ್ರಾಯಿಂಗ್, ಐಡಿಯಾ. ಓಕೆ, ಅದಕ್ಕೂ ಸ್ಕೇಲ್ ಎಲ್ಲ ಇರೋದಿಲ್ಲ ಮತ್ತು ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ರಫ್ಲಿ ಪೆನ್ಸಿಲ್, ಪೆನ್ ಯೂಸ್ ಮಾಡಿಕೊಂಡು ಒಂದು ಕಾನ್ಸೆಪ್ಷುಯಲ್ ಡ್ರಾಯಿಂಗ್. ಫಾರ್ ಎಕ್ಸಾಂಪಲ್, ಒಂದು ಅಪಾರ್ಟ್ಮೆಂಟ್ ಸ್ಕೀಮ್ ಇದ್ದರೆ ಒಂದು ಲೆಫ್ಟ್ ಕಡೆ ಸಿಂಗಲ್ ಬೆಡ್ರೂಮ್, ರೈಟ್ ಕಡೆ ಡಬಲ್ ಬೆಡ್ರೂಮ್ ಇರುವಂತೆ, ಅಥವಾ ಎರಡೂ ಕಡೆ ಡಬಲ್, ಅಥವಾ ಎರಡೂ ಕಡೆ ಸಿಂಗಲ್, ಆ ಥರ ಒಂದು ಕಾಂಬಿನೇಷನ್ ಮಾಡಿಕೊಂಡು ಓನರಿಗೆ ತೋರಿಸ್ತಾರೆ. ಓನರ್ ಓಕೆ ಅಂತ ಹೇಳಿದರೆ ಅದನ್ನೇ ಆಮೇಲೆ ಅವರು ಪ್ರಿಲಿಮಿನರಿ ಡಿಸೈನ್ ಮಾಡ್ತಾರೆ. ಆಮೇಲೆ ಅದು ಸೆಮಿ ಡಿಟೇಲ್ ಡಿಸೈನ್ ಮಾಡಿಕೊಂಡು ಫೈನಲ್ ಡ್ರಾಯಿಂಗ್ಸ್ ಪ್ರಿಪೇರ್ ಮಾಡ್ತಾರೆ ಮತ್ತು ಅದರ ಸ್ಪೆಸಿಫಿಕೇಶನ್ ಡ್ರಾಫ್ಟ್ ಮಾಡ್ತಾರೆ. ಸೊ ಇವೆಲ್ಲ ಕೆಲಸಗಳು ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್. ಓಕೆ, ಹಿ ಪ್ರಿಪೇರ್ಸ್ ಟೆಂಡರ್ ಡಾಕ್ಯುಮೆಂಟ್
ಆ್ಯಂಡ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ನೋಡಿ, ಟೆಂಡರ್ ಡಾಕ್ಯುಮೆಂಟ್ ಅಂದರೆ ದಿಸ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್. ಟೆಂಡರ್ ಡಾಕ್ಯುಮೆಂಟ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್ ಇನ್ ರಿಟರ್ನ್ ಫಾರ್ಮ್ಯಾಟ್. ಓಕೆ, ರಿಟರ್ನ್ ಫಾರ್ಮ್ಯಾಟ್, ಒಂದು ಬುಕ್ಲೆಟ್ ಅಂತ ಹೇಳ್ಬೋದು. ಅದರಲ್ಲಿ ಏನೇನು ಇರ್ತದೆ? ಒಂದು ಪ್ಲ್ಯಾನ್ ಸೆಕ್ಷನ್ ಎಲಿವೇಶನ್ ಆ್ಯಂಡ್ ಸ್ಪೆಸಿಫಿಕೇಶನ್. ಪ್ಲ್ಯಾನ್ ಸೆಕ್ಷನ್ ಎಲಿವೇಶನ್ ಆ್ಯಂಡ್ ಸ್ಪೆಸಿಫಿಕೇಶನ್ ಕೆಲಸದ್ದು. ಆಮೇಲೆ ಡಿಟೇಲ್ಡ್ ಸ್ಪೆಸಿಫಿಕೇಶನ್. ಓಕೆ, ಇದು ಟೆಕ್ನಿಕಲಿ ಬಂತು, ಎಲ್ಲವೂ ಡಿಟೇಲ್ ಆಗಿರ್ತದೆ. ಆಮೇಲೆ ಕಾಂಟ್ರಾಕ್ಟ್ ಕಂಡೀಷನ್ಸ್. ಓಕೆ, ಅದಕ್ಕೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಇದು ಲೀಗಲ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ಮತ್ತು ಸ್ಪೆಷಲ್ ಕಂಡೀಷನ್. ಆ ಕಂಡೀಷನ್ ಅಂದರೆ ಏನು? ಮುಂದೆ ಎಲ್ಲ ಬರ್ತದೆ ನಿಮಗೆ. ಆ ಕಂಡೀಷನ್ ಏನು? ಅದು ಯಾವಾಗ ಸ್ಟಾರ್ಟ್ ಮಾಡಬೇಕು, ಯಾವಾಗ ಎಂಡ್ ಮಾಡಬೇಕು, ಒಂದು ವೇಳೆ ಅರ್ಧ ಮಾಡಿದರೆ ಏನು, ಪೂರ್ತಿ ಮಾಡಿದರೆ ಏನು, ಯಾವಾಗ ಬಿಲ್ಲಿಂಗ್ ಸ್ಟೈಲ್ ಹೇಗಿರ್ತದೆ, ಅಂದರೆ ಆ ಪೇಮೆಂಟ್ ಪದ್ಧತಿ ಯಾವ ಥರ ಇರ್ತದೆ, ಇದೆಲ್ಲ ಅದರಲ್ಲಿ ಆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಲ್ಲಿ ಬರೆದಿರ್ತಾರೆ. ಅದು ಮತ್ತು ಲೀಗಲ್ ಡಾಕ್ಯುಮೆಂಟ್, ಅಂದರೆ ಅವರು ಲೀಗಲ್ಲಿ ಸೈನ್ ಮಾಡಬೇಕಾಗತ್ತೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋರ್ಟ್ ಹೋಗ್ಕೊಂಡು ಅದು ಸಾಲ್ವ್ ಮಾಡುವಂತೆ ಇರುವಂಥ ಒಂದು ವಿಷಯ. ಸೊ ಲೀಗಲಿ ಎರಡೂ ಪಾರ್ಟಿಗಳು, ಓನರ್ ಆ್ಯಂಡ್ ಕಾಂಟ್ರಾಕ್ಟರ್, ಲೀಗಲ್ ಇಬ್ಬರು ನಾವು ಲೀಗಲಿ ಸೈನ್ ಮಾಡ್ತಾರೆ. ಸೊ ಹಿ ಪ್ರಿಪೇರ್ಸ್ ಟೆಂಡರ್ ಡಾಕ್ಯುಮೆಂಟ್ ಆ್ಯಂಡ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್. ಯಾರು ಪ್ರಿಪೇರ್ ಮಾಡೋದು? ಇದು ಪ್ರಿಪೇರ್ ಮಾಡೋದು ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟು, ಬಟ್ ಸೈನ್ ಮಾಡೋದು ಓನರ್ ಆ್ಯಂಡ್ ಕಾಂಟ್ರಾಕ್ಟರ್. he or she responsible for execution of the work. ನೋಡಿ, ಎಕ್ಸಿಕ್ಯೂಷನ್ ಆಫ್ ದ ವರ್ಕ್. ಎಕ್ಸಿಕ್ಯೂಷನ್ ಆಫ್ ದ ವರ್ಕ್ ಅಂದರೆ ಇಲ್ಲಿ ಎಕ್ಸಿಕ್ಯೂಷನ್ ಆಫ್ ದ ವರ್ಕ್ ಅಂದರೆ ಕೆಲಸ ಇಂಜಿನಿಯರ್ ಅಥವಾ ಆರ್ಕಿಟೆಕ್ಟ್ ಮಾಡ್ತಾ ಇರ್ಬೋದು, ಕಾಂಟ್ರಾಕ್ಟರ್ ಮಾಡ್ಬೋದು, ಬಟ್ ಅದನ್ನು ಟೆಕ್ನಿಕಲಿ ಸೂಪರ್ವೈಸ್ ಮಾಡಲಿಕ್ಕೆ ನಾವು ಎಕ್ಸಿಕ್ಯೂಷನ್ ಆಫ್ ದ ವರ್ಕ್ ಅಂತ ಹೇಳ್ತೀವಿ. ಸೊ ಟೆಕ್ನಿಕಲಿ ಸೂಪರ್ವಿಷನ್ ಮಾಡೋದು. ಇನ್ಸ್ಪೆಕ್ಟ್ ದಿ ವರ್ಕ್, ಟೈಮ್ ಟು ಟೈಮ್ ಹೋಗಿ ಕೆಲಸವನ್ನು ನೋಡ್ಕೊಳ್ಬೇಕು. ಪ್ರಿಪೇರ್ ದ ಬಿಲ್ಸ್, ಒಂದು ವೇಳೆ ಕಾಂಟ್ರಾಕ್ಟರ್ ಬಿಲ್ ಪ್ರಿಪೇರ್ ಮಾಡದೇ ಇದ್ದರೆ ಇಂಜಿನಿಯರ್ ಹೋಗ್ಕೊಂಡು ಫಿಸಿಕಲಿ ಸೈಟ್ನಲ್ಲಿ ಹೋಗ್ಕೊಂಡು ಬಿಲ್ಲನ್ನು ಪ್ರಿಪೇರ್ ಮಾಡೋದು. ನೋಡಿ, ನೆನಪಿಟ್ಕೊಳ್ಳಿ, ಡ್ರಾಯಿಂಗ್ ನೋಡಿಕೊಂಡು ಬಿಲ್ ಪ್ರಿಪೇರ್ ಮಾಡೋದಲ್ಲ, ಸೈಟಿಗೆ ಹೋಗ್ಕೊಂಡು ಫಿಸಿಕಲಿ ಅವರು ಎಷ್ಟು ಮೆಜರ್ಮೆಂಟ್ ಇದೆ, ಅದೇನು ಮೆಜರ್ಮೆಂಟ್ ಇದೆ, ಕಾಲಮ್ ಸೈಜ್ ಎಷ್ಟು ತೊಗೊಂಡಿದ್ದಾರೆ, ಅಥವಾ ಬೀಮ್ ಸೈಜ್ ಅಥವಾ ಸ್ಲ್ಯಾಬ್ ಸೈಜು ಅಥವಾ ಫುಟ್ಟಿಂಗ್ ಸೈಜ್ ಎಷ್ಟಿದೆ, ಫಿಸಿಕಲಿ ಟೇಪ್ ಇಟ್ಕೊಂಡು ಟೇಪ್ ಹಾಕ್ಕೊಂಡು ನೀವು ಫಿಸಿಕಲಿ ಮೆಜರ್ ಮಾಡಿಕೊಂಡು ಬಿಲ್ ಮಾಡಬೇಕಾಗುತ್ತೆ. ಓಕೆ, ಒಂದು ವೇಳೆ ಕಾಂಟ್ರಾಕ್ಟರ್ ಬಿಲ್ ಮಾಡಿದರೆ ಚೆಕ್ ದ ಬಿಲ್ಸ್, ಹೋಗಿ ಸೈಟಿಗೆ ಹೋಗ್ಕೊಂಡು ಆ ಬಿಲ್ಲನ್ನು ಫಿಸಿಕಲಿ ಹೋಗಿ ಆಫೀಸಿಗೆ ಕೂತ್ಕೊಂಡಲ್ಲ, ಸೈಟಿಗೆ ಹೋಗ್ಕೊಂಡು, ಅಂದರೆ ಕಾಂಟ್ರಾಕ್ಟರ್ ಮುಂದೆನೇ ಅವರನ್ನು ಇಟ್ಕೊಂಡು ಅವರು ಪ್ರಿಪೇರ್ ಮಾಡಿದಂಥ ಬಿಲ್ಲನ್ನು ಸೈಟ್ನಲ್ಲಿ ಹೋಗ್ಕೊಂಡು ಎರಡೂ ಪಾರ್ಟಿಗಳು ಟೇಪ್ ಹಿಡಿದು ಆ ಬಿಲ್ಲನ್ನು ಚೆಕ್ ಮಾಡೋದು, ಡಿಟೇಲಾಗಿ ಚೆಕ್ ಮಾಡೋದು. ಸುಮ್ಮನೆ ಒಂದೆರಡು ಇದು ಓವರಾಲಿ ಚೆಕ್ ಮಾಡೋದಲ್ಲ, ಡಿಟೇಲಿ ಪ್ರತಿಯೊಂದು ಐಟಮು, ಪ್ರತಿಯೊಂದು ಮೆಜರ್ಮೆಂಟು, ಲೆಂತು, ಬ್ರೆಡ್ತು, ಡೆಪ್ತು ಸರಿಯಾದ ರೀತಿಯಲ್ಲಿ ಟೇಪ್ ಯೂಸ್ ಮಾಡಿಕೊಂಡು ಚೆಕ್ ಮಾಡೋದು. ಆಮೇಲೆ ಒಂದು ವೇಳೆ ಅದು ಕರೆಕ್ಟ್ ಇದ್ದರೆ ಓಕೆ, ಕರೆಕ್ಟ್ ಇಲ್ಲದೆ ಅದನ್ನು ಕರೆಕ್ಷನ್ ಮಾಡಿಕೊಂಡು ಸ್ಯಾಂಕ್ಷನ್ ದಿ ಪೇಮೆಂಟ್. ಓಕೆ, ಅಪ್ರೂವಲ್ ಫಾರ್ ದಿ ಪೇಮೆಂಟ್ ಓನರ್ ಮಾಡ್ತಾರೆ. ನೀವು ಸೈನ್ ಮಾಡಿಕೊಂಡು ಕೊಡಬೇಕು, ಇಷ್ಟು ಪೇಮೆಂಟ್ ಮಾಡಬೇಕು. ಒಂದು ವೇಳೆ ಕೆಲವೊಮ್ಮೆ ಏನಿರ್ತದೆ, ಕೆಲವು ಎರರ್ಸ್ಗಳು ಇರ್ತವೆ. ಕಾಂಟ್ರಾಕ್ಟ್ಸ್ಗಳು ಬಿಲ್ ಮಾಡುವಾಗ ಕೆಲವು ಎರರ್ಸ್ಗಳು ಮಾಡ್ತಾರೆ. ಆ ಎರರ್ಗಳನ್ನ ನೀವು ಸರಿ ಮಾಡಿಸ್ಕೊಂಡು ಅವ್ರಿಗೆ ಕಾಂಟ್ರಾಕ್ಟ್ಗಳನ್ನು ತಿಳಿಸಿ, ನೋಡಿಪ್ಪ ನೀವು ಲೆಂತ್ ತೊಗೊಳ್ಳುವಾಗ ಯು ಹ್ಯಾವ್ ಟೇಕನ್ 22.2, ಇದು ಆ್ಯಕ್ಚುಲಿ 18.2 ಇದೆ, ಬಟ್ ಯು ಹ್ಯಾವ್ ರಿಟರ್ನ್ 22.2. ನೋಡಿ, ಅಲ್ಲಿ ಮೆಜರ್ಮೆಂಟ್ ಹಾಕ್ಕೊಂಡು ಅವ್ರಿಗೂ ತೋರಿಸ್ಕೊಂಡು ಅವ್ರಿಗೂ ಒಂದು ಇದು ಮಾಡಿಕೊಂಡು ತೋರಿಸಿ, ಆಮೇಲೆ ಅದ್ರ ಪ್ರಕಾರ ಕರೆಕ್ಷನ್ ಮಾಡಿಕೊಂಡು ಫೈನಲಿ ಏನು ಅಮೌಂಟ್ ಇದೆ ಆ ಅಮೌಂಟನ್ನು ನೀವು ಪೇಮೆಂಟಿಗೆ ಅಪ್ರೂವಲ್ ಮಾಡಿಕೊಡ್ಬೇಕು. ಓನರು ಅದಕ್ಕೆ ತಕ್ಕಂತೆ ಪೇಮೆಂಟ್ ಮಾಡ್ತಾರೆ. ಸೊ ಜನರಲ್ ಕಾಂಟ್ರಾಕ್ಟರ್ ಓರ್ ಪ್ರೈಮ್ ಕಾಂಟ್ರಾಕ್ಟರ್. ಓಕೆ, ಜನರಲ್ ಕಾಂಟ್ರಾಕ್ಟರ್ ಓರ್ ಪ್ರೈಮ್ ಕಾಂಟ್ರಾಕ್ಟರ್, ಇವ್ರದ್ದು ಡ್ಯೂಟಿ ಏನು ನೋಡಿ. ಜನರಲ್ ಕಾಂಟ್ರಾಕ್ಟರ್ ಓರ್ ಪ್ರೈಮ್ ಕಾಂಟ್ರಾಕ್ಟರ್ ಡ್ಯೂಟಿ, he carry out the work as per the plan and specification and erect physical structure. ನೋಡಿ, ಅವ್ರ ಕೆಲಸ ಏನು ನೋಡಿ, ಅವ್ರಿಗೆ ಕೊಟ್ಟಿದ್ದಂತಹ ಪ್ಲ್ಯಾನ್, ಸೆಕ್ಷನ್, ಎಲಿವೇಶನ್ ಮತ್ತು ಸ್ಪೆಸಿಫಿಕೇಶನ್ ಪ್ರಕಾರ ಅವನು ಫಿಸಿಕಲ್ ಸ್ಟ್ರಕ್ಚರ್ ಇರೆಕ್ಟ್ ಮಾಡ್ತಾನೆ. ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಳುವಂಥ ಒಂದು ವಿಷಯ ಏನಂದರೆ, ಕಾಂಟ್ರಾಕ್ಟರ್ ಹಿಮ್ಸೆಲ್ಫ್ ಕೆನಾಟ್ ಚೇಂಜ್ ಎನಿ ಪ್ಲ್ಯಾನ್. ಪ್ಲೀಸ್ ರಿಮೆಂಬರ್, ಕಾಂಟ್ರಾಕ್ಟರು ಯಾವ ಕಂಡೀಷನಲ್ಲೂ ಯಾವ ಇದು ಪರಿಸ್ಥಿತಿಯಲ್ಲೂ ಕೂಡ ಪ್ಲ್ಯಾನ್, ಸೆಕ್ಷನ್, ಎಲಿವೇಶನ್ನ ಚೇಂಜ್ ಮಾಡುವಂಗಿಲ್ಲ ವಿದೌಟ್ ದಿ ನಾಲೆಜ್ ಆಫ್ ಆರ್ಕಿಟೆಕ್ಟ್ ಆರ್ ಇಂಜಿನಿಯರ್ಸ್. ಪ್ಲೀಸ್ ರಿಮೆಂಬರ್ ದಿಸ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Okay, he has to carry the work as per the plan, section, elevation and specification. That is his duty. Second, he signs the contract with the owner. ನಾನು ಹೇಳಿದೆ ಅಲ್ಲ ನಿಮಗೆ, he signs with the contract with the owner by accepting responsibility to complete the project according to the plan, section, elevation and specification. ಅಷ್ಟೇ ಅಲ್ಲ, within the specified or stipulated time. ಅಷ್ಟೇ ಅಲ್ಲ, for an agreed price or rates. ಎರಡೂ ಪಾರ್ಟಿಗಳು
ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆ ಅವರು ಕಾಂಟ್ರಾಕ್ಟ್ ಸೈನ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಐಟಮಿನ ಸಪ್ರೇಟಾಗಿ ಒಂದೊಂದು ಕ್ವಾಂಟಿಟಿ ಐಟಮ್ ಇರ್ತದೆ, ಕ್ವಾಂಟಿಟಿ ಇರ್ತದೆ ಮತ್ತು ಅದರದ್ದು ರೇಟ್ ಇರ್ತದೆ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಐಟಮ್, ಫಾರ್ ಎಕ್ಸಾಂಪಲ್ ಎಕ್ಸ್ಕವೇಷನ್, ಲೇಯಿಂಗ್ ಆಫ್ ಸೋಲಿಂಗ್ ಸ್ಟೋನ್, ಡಿಟೇಲು ನಾನು ಶಾರ್ಟ್ ಹೇಳ್ತಾ ಇದ್ದೆ ನಿಮಗೆ, ಲೇಯಿಂಗ್ ಆಫ್ RCC, ಪ್ರತಿಯೊಂದು ಒಂದು ಆ್ಯಕ್ಟಿವಿಟಿ ಅದ್ರ ಕ್ವಾಂಟಿಟಿ ಎಷ್ಟು ಎಸ್ಟಿಮೇಷನ್ ಮಾಡಿರ್ತಾರೆ, ಕ್ವಾಂಟಿಟಿ ಎಷ್ಟು, ಅದರ ರೇಟ್ ಎಷ್ಟು, ಆ ರೇಟನ್ನು ಎರಡೂ ಪಾರ್ಟಿಗಳನ್ನು ಇಲ್ಲ ಅಂದರೆ ಇಲ್ಲಿ ಓನರು ಮತ್ತು ಕಾಂಟ್ರಾಕ್ಟ್ಗಳನ್ನು ನೆಗೋಷಿಯೇಷನ್ ಮಾಡಿಕೊಂಡು ಆ ರೇಟ್ಗಳನ್ನು ಎರಡೂ ಪಾರ್ಟಿ ಎಕ್ಸೆಪ್ಟ್ ಮಾಡ್ತಾರೆ. ಇಲ್ಲಿ ಎರಡೂ ಪಾರ್ಟಿ ಅಂದರೆ ಫಾರ್ ಎನ್ ಅಗ್ರೀಡ್ ಪ್ರೈಸ್ ಆರ್ ರೇಟ್ಸ್, ಈ ಪ್ರೈಸಿಗೆ ಈ ರೇಟ್ಗೆ ನಾಳೆ ಈ ಪ್ರೈಸ್ ಅಥವಾ ರೇಟು ಯಾವುದೂ ಚೇಂಜ್ ಇರುವುದಿಲ್ಲ. ಒಂದು ಸಲ ಎರಡೂ ಪಾರ್ಟಿಗಳನ್ನು ಅಗ್ರಿ ಆದರೆ ಮತ್ತೆ ಅದರಲ್ಲಿ ಯಾವುದೇ ನಮೂನೆಯ ಚೇಂಜಸ್ಗಳು ಇರುವುದಿಲ್ಲ. ಈ ರೇಟಿಗೆ ಕೊಟ್ಟಿರುವಂಥ ಟೈಮ್ನಲ್ಲಿ ಪ್ಲ್ಯಾನ್ ಸೆಕ್ಷನ್ ಎಲಿವೇಷನ್ ಡ್ರಾಯಿಂಗ್ ಪ್ರಕಾರ ಕೆಲಸ ಮಾಡುವಂತೆ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಸೈನ್ ಮಾಡ್ತಾರೆ ಎರಡೂ ಪಾರ್ಟಿಗಳು. ಲೀಗಲ್ ಡಾಕ್ಯುಮೆಂಟ್, ಲೀಗಲ್ ಅಂದರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ತಾರೆ. ಆರ್ಗನೈಸಸ್ ದಿ ಮ್ಯಾನ್ ಪವರ್, ಮಟೀರಿಯಲ್ಸ್, ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ ಟು ಇಂಪ್ಲಿಮೆಂಟ್ ದಿ ಪ್ರಾಜೆಕ್ಟ್. ನೋಡಿ, ಪ್ರೈಮ್ ಜನರಲ್ ಕಾಂಟ್ರಾಕ್ಟರ್ ಅವರು ಪ್ರೈಮ್ ಕಾಂಟ್ರಾಕ್ಟ್ ಡ್ಯೂಟಿ ಏನೋ, ಅವರು ಮ್ಯಾನ್ ಪವರ್ ಅಂದರೆ ಇಂಜಿನಿಯರ್ಸ್ಗಳು, ಸೂಪರ್ವೈಸರ್ಸ್ಗಳು, ಮೇಸನ್ಸ್ಗಳು, ಕಾರ್ಪೆಂಟರ್ಸ್ಗಳು, ಬಾರ್ಬೆಂಡರ್ಸ್ಗಳು, ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕೆ ಎಷ್ಟು ಮ್ಯಾನ್ ಪವರ್ಗಳು ಬೇಕು, ಯಾವ ಸ್ಕಿಲ್ಡ್ ಲೇಬರ್ಸು, ಅನ್ಸ್ಕಿಲ್ಡ್ ಲೇಬರ್ಸ್, ಎಲ್ಲ ಮ್ಯಾನ್ ಪವರ್ಸ್ಗಳನ್ನು ಅರೇಂಜ್ ಮಾಡುವುದು ಡ್ಯೂಟಿ ಪ್ರೈಮ್ ಕಾಂಟ್ರಾಕ್ಟರ್ದು. ನಾಳೆ ನನ್ನ ಹತ್ರ ಮೇಸನ್ಸ್ ಇಲ್ಲ, ನನ್ನ ಹತ್ರ ಕಾರ್ಪೆಂಟರ್ಸ್ ಇಲ್ಲ, ನನ್ನ ಹತ್ರ ಬಾರ್ಬೆಂಡರ್ಸ್ ಇಲ್ಲ, ಈ ಥರ ಹೇಳುವಂಗಿಲ್ಲ. ದೆನ್ ಮಟೀರಿಯಲ್ಸ್, yes to arrange all the materials, 40 mm aggregate, 20 mm aggregate, 10 mm aggregate, ಸಿಮೆಂಟು, ಸ್ಟೀಲು, ಬ್ರಿಕ್ಸು, ಇವೆಲ್ಲ ಮಟೀರಿಯಲ್ಸ್ಗಳನ್ನು ಅರೇಂಜ್ ಮಾಡ್ಬೋದು. ಆಮೇಲೆ ಎಕ್ವಿಪ್ಮೆಂಟ್ಸ್ಗಳು, RMC ಪ್ಲ್ಯಾಂಟ್ ಇರ್ಬೋದು, ಮಿಕ್ಸರ್ ಇರ್ಬೋದು, ಓಕೆ, ಕಾಂಕ್ರೀಟ್ ಮಿಕ್ಸರ್ ಇರ್ಬೋದು, ಆಮೇಲೆ ವೈಬ್ರೇಟರ್ ಇರ್ಬೋದು, ಟ್ರಕ್ಸ್ಗಳು ಇರ್ಬೋದು, ಕ್ಯಾರಿಯರ್ಸ್ ಇರ್ಬೋದು, ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ವ್ಯವಸ್ಥೆ ಮಾಡೋದು. ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿರೋ ಎಲ್ಲ ಮೇನ್ ಪವರ್ ಆಗಲಿ, ಮಟೀರಿಯಲ್ಸ್ ಆಗಲಿ, ಎಕ್ವಿಪ್ಮೆಂಟ್ ಇದ್ರ ವ್ಯವಸ್ಥೆ ಮಾಡುವ ಡ್ಯೂಟಿ ಜನರಲ್ ಕಾಂಟ್ರಾಕ್ಟರ್ ಆರ್ ಪ್ರೈಮ್ ಕಾಂಟ್ರಾಕ್ಟರ್ಸ್. ಫೋರ್ತ್, ಈ ಎಂಪ್ಲಾಯ್ ದಿ ಸಬ್ ಕಾಂಟ್ರಾಕ್ಟರ್, ಸಪ್ಲೈಯರ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮನ್. ನೋಡಿ, ಬೇಕಿದ್ರೆ ಅವ್ರಿಗೆ ಅವಶ್ಯಕತೆ ಇದ್ದರೆ ಅವನು ಕೆಲವು ವರ್ಕನ್ನು ಸಬ್ ಕಾಂಟ್ರಾಕ್ಟರ್ನ ನೇಮಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಜನರಲಿ ಏನು ಮಾಡ್ತಾರೆ ಅಂದರೆ ಪ್ರೈಮ್ ಕಾಂಟ್ರಾಕ್ಟರ್ ಜನರಲ್ ಕಾಂಟ್ರಾಕ್ಟರ್ ಅವನು ಸಿವಿಲ್ ವರ್ಕ್ ಎಲ್ಲ ಮಾಡ್ತಾನೆ. ಇಲ್ಲಿ ಸಿವಿಲ್ ವರ್ಕ್ ಅಂದರೆ ನೀವು ಸ್ವಲ್ಪ ನೆನಪಿಟ್ಕೊಳ್ಳಿ. ಸಿವಿಲ್ ವರ್ಕ್ ಅಂದರೆ ಎಕ್ಸ್ಕವೇಷನ್ ಆಯಿತು, ಲೇಯಿಂಗ್ ಆಫ್ ಸೋಲಿಂಗ್ ಆಯಿತು, PCC ಆಯಿತು, RCC ಆಯಿತು, ಆಮೇಲೆ ಪ್ಲಾಸ್ಟ್ರಿಂಗ್ ಆಯಿತು, ಇವೆಲ್ಲ ಸಿವಿಲ್ನಲ್ಲಿ ಬರ್ತಾರೆ. ಈಗ ಅದರ್ ದೆನ್ ಸಿವಿಲ್ನಲ್ಲಿ ಎಲ್ಲ ಸಿವಿಲ್ ವರ್ಕೇ, ಬಟ್ ಅದರ್ ದೆನ್ ಸಿವಿಲ್ ವರ್ಕ್ ಅಂದರೆ ನಾವು ಬೇರೆ ಟೈಪ್ ಇರ್ಬೋದು. ಎಲೆಕ್ಟ್ರಿಕಲ್ ವರ್ಕು, ಪ್ಲಂಬಿಂಗ್ ವರ್ಕು, ವಾಟರ್ ಸಪ್ಲೈ ವರ್ಕು, ಇವೆಲ್ಲ ಬೇರೆ ಬರ್ತದೆ. ಆಲ್ದೋ ಸಮ್ ವರ್ಕ್ ಈ ಸಿವಿಲ್ ಓನ್ಲಿ, ಅದಕ್ಕೆ ಅವನೇನಾದ್ರು ಸಬ್ ಕಾಂಟ್ರಾಕ್ಟರ್ ನೇಮಿಸ್ಕೊಳ್ತಾನೆ ತನಗೆ ಬೇಕು ಅಂತ. ಹಾಗೆಯೇ ಎಲ್ಲ ಮಟೀರಿಯಲ್ ಸಪ್ಲೈ ಮಾಡಲಿಕ್ಕೆ ಸಪ್ಲೈಯರ್ ನೇಮಿಸ್ಕೊಳ್ತಾನೆ. ಕೆಲವೊಮ್ಮೆ ಸೈಟ್ನಲ್ಲಿ ಅವನಿಗೆ ಡ್ರಾಯಿಂಗ್ ಮಾಡಬೇಕಾಗತ್ತೆ ತನ್ನ ಯೂಸಿಗೆ. ಮೇನ್ ಡ್ರಾಯಿಂಗ್ ಇದ್ದೇ ಇರ್ತದೆ, ಅದೇನು ಡ್ರಾಯಿಂಗ್ ಮಾಡಿಕೊಂಡು ವರ್ಕಿಂಗ್ ಡ್ರಾಯಿಂಗ್ ಮಾಡಬೇಕು, ಅದಕ್ಕೆ ಕ್ರಾಫ್ಟ್ಮೆನ್ಗಳು ಬೇಕಾಗತ್ತೆ, ಅಥವಾ ಬೇರೆ ಕೆಲಸಕ್ಕೋಸ್ಕರ ಕ್ರಾಫ್ಟ್ಮೆನ್ಗಳು ಬೇಕಾಗತ್ತೆ. ಅವ್ನಿಗೆ ಬೇಕಾದಂಥ ಎಲ್ಲ ಈ ಜನರನ್ನು ನೇಮಿಸ್ಕೊಳ್ಳೋದು ಜವಾಬ್ದಾರಿ ಪ್ರೈಮ್ ಕಾಂಟ್ರಾಕ್ಟರ್ ಅಥವಾ ಜನರಲ್ ಕಾಂಟ್ರಾಕ್ಟರ್. ನಾನು ಇಲ್ಲಿ ಸುಮಾರು 4 ಪಾಯಿಂಟ್ನಲ್ಲಿ ಹೇಳಿದ್ದೀನಿ. ಈ 4 ಪಾಯಿಂಟು ನೀವು ಎಷ್ಟು 10 ಪಾಯಿಂಟ್ ಕೂಡ ಮಾಡ್ಬೋದು. ಓಕೆ, ಸರಿ. ವಾಟ್ ಈಸ್ ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್ ಆ್ಯಂಡ್ ಸೆಪರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್? ನಿಮ್ಮ ಜನರಲ್ ನಾಲೆಜ್ಗೆ ಇದೊಂದು ಹಾಕಿದ್ದು ನಾನು. ವಾಟ್ ಈಸ್ ದ ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್ ಆ್ಯಂಡ್ ಸೆಪರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್? ಆಲ್ದೋ ದಿಸ್ ಇಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಬಟ್ ಆದರೂ ನಾನು ನಿಮ್ಮ ನಾಲೆಜಿಗೆ ಬರಲಿ. ಅದು ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೇನು, ಸಪ್ರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೇನು ಅಂತ ಅದು ನೋಡ್ಕೊಳ್ಳುವ. ನೋಡಿ, ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್, ಇಲ್ಲಿ ಒನ್ ಪ್ರೈಮ್ ಕಾಂಟ್ರಾಕ್ಟರ್ ಹೂ ಇಸ್ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಟು ಎಕ್ಸಿಕ್ಯೂಟಿವ್ ವರ್ಕ್ ಫಾರ್ ಎಂಟೈರ್ ಪ್ರಾಜೆಕ್ಟ್. ಓಕೆ, ಇಲ್ಲಿ ಒಬ್ಬನೇ ಇರ್ತಾನೆ. ಫಾರ್ ಎಕ್ಸಾಂಪಲ್, ಶ್ರೀ ರಾಘವೇಂದ್ರ ಪ್ರಭು ಇದು ಒನ್ ಪ್ರೈಮ್ ಕಾಂಟ್ರಾಕ್ಟರ್. ಅವರಿಗೆ ನಾನು ನನ್ನ ಬಂಗ್ಲೆ ಕನ್ಸ್ಟ್ರಕ್ಟ್ ಮಾಡುವ ಕೆಲಸವನ್ನು ಕೊಡ್ತೀನಿ. ಅವನು ಪ್ಲ್ಯಾನ್ ಸೆಕ್ಷನ್ ಎಲಿವೇಷನ್ ಮತ್ತು ಸ್ಪೆಸಿಫಿಕೇಶನ್ ಪ್ರಕಾರ ಎಲ್ಲವನ್ನೂ ಕೆಲಸ ಮಾಡಿ ನನಗೆ ಕೀ ಕೊಡಬೇಕು, ಮೇನ್ ಡೋರ್ ಕೀ ಕೊಡಬೇಕು. ನಾನು ಅಲ್ಲಿ ಹೋಗ್ಕೊಂಡು ವಾಸ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ನಾನು ಮತ್ತೆ ಬೇರೆ ಎಲೆಕ್ಟ್ರಿಕಲ್ ಎಲ್ಲಿದೆಯಪ್ಪ, ನನ್ನ ಬಾತ್ರೂಮ್ ಎಲ್ಲಿದೆಯಪ್ಪ, ನನ್ನ ಫ್ಲೋರಿಂಗ್ ಯಾರು ಮಾಡ್ತಾರಪ್ಪ, ಅದೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಎಲ್ಲ A to Z ಅವ್ರು ಒಬ್ಬನೇ ಮಾಡೋದು ಪೂರ್ತಿ, ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್.
ಎಲ್ಲ ಯೂಸ್ ಮಾಡ್ಕೊಂಡು ನನಗೆ ಯೂಸ್ ಮಾಡೋದು ಅಷ್ಟೇ. ನಾನು ಹೋಗಿ ಕೆಲಸ ನಾನು ಗ್ಯಾಸ್ ಇಟ್ಕೊಂಡು ನಾನು ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಬೇಕು. ನನ್ನ ಎಲ್ಲ ಬೇಕಿದ್ದೆಲ್ಲ ಮನೆ ಎ ಟು ಝೆಡ್ ರೆಡಿ ಮಾಡಿಕೊಂಡು ಕೊಡಬೇಕು. ಅದಕ್ಕೆ ನಾವು ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಈಗ ಸಪ್ರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಸಪ್ರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂದರೆ ನೋಡಿ, ನಾನು ಒಬ್ಬ ಇಂಜಿನಿಯರು, ನನಗೆ ಸಿವಿಲ್ ನಾನು ಕೆಲಸ ಮಾಡಿಸ್ಕೊಳ್ತೀನಿ. ನಂತರ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳಿಲ್ಲ, ನಾನು ಎಲೆಕ್ಟ್ರಿಕಲ್ಗೆ ಇನ್ನೊಂದು ಕಾಂಟ್ರಾಕ್ಟರ್ ನೇಮಿಸ್ಕೊಳ್ತೀನಿ. ನಾನು ಪ್ಲಂಬಿಂಗ್ಗೋಸ್ಕರ ಇನ್ನೊಂದು ಕಾಂಟ್ರಾಕ್ಟರ್ಗಳನ್ನು ನೇಮಿಸ್ಕೊಳ್ತೀನಿ. ನನಗೆ ಲ್ಯಾಂಡ್ಸ್ಕೇಪಿಂಗ್ಗೆ ಇನ್ನೊಂದು ಕಾಂಟ್ರಾಕ್ಟರ್ ನಾನು ನೇಮಿಸ್ಕೊಳ್ತೀನಿ. ಹೀಗೆ ಸೆವೆರಲ್ ಪ್ರೈಮ್ ಕಾಂಟ್ರಾಕ್ಟರ್ಸ್, ಓಕೆ, ಸೆವೆರಲ್ ಪ್ರೈಮ್ ಇಂಡಿಪೆಂಡೆಂಟ್, ಈಚ್ ಒನ್ ಈಸ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಬೈ ಕೋಆರ್ಡಿನೇಟಿಂಗ್ ವಿತ್ ದ ಓನರ್ ಆರ್ ಆರ್ಕಿಟೆಕ್ಟ್ ಆರ್ ಇಂಜಿನಿಯರ್. ಇದಕ್ಕೆ ನಾವು ಸಪ್ರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಕೆಲವೊಮ್ಮೆ ಏನಿರ್ತದೆ, ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಈ ಪ್ರೈಮ್ ಕಾಂಟ್ರಾಕ್ಟರ್ ಕೆಳಗಡೆ ಸಬ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಬಟ್ ಇಲ್ಲಿ ಇದು ಹಾಗಲ್ಲ. ಇದು ಪ್ರೈಮ್ ಕಾಂಟ್ರಾಕ್ಟ್, ಇದು ಇಲ್ಲಿ ಫುಲ್ಲು ಇಲ್ಲಿ ಒಬ್ಬನೇ ಹೀರೋ. ಓಕೆ, ಅವನೇ ಬೌಲರು, ಅವನೇ ಬ್ಯಾಟ್ಸ್ಮನ್ನು, ಅವನೇ ವಿಕೆಟ್ ಕೀಪರು, ಎಲ್ಲ ಒಂದೇ ಒನ್ ಮ್ಯಾನ್ ಶೋ. ಇಲ್ಲಿ ಸಿಂಗಲ್ ಕಾಂಟ್ರಾಕ್ಟ್ ಸಿಸ್ಟಮ್ ಒನ್ ಮ್ಯಾನ್ ಶೋ. ಇಲ್ಲಿ ಹಾಗಲ್ಲ, ಸಪ್ರೇಟ್ ಆಗಿರ್ತಾರೆ. ಪ್ರತಿಯೊಬ್ಬರು ಸಪ್ರೇಟ್, ಬೇರೆ ಬೇರೆ ಏಜೆನ್ಸಿ ಇರ್ತಾರೆ. ಎಲ್ಲರೂ ಓನರನ್ನು ಅವರ ನೇಮಿಸ್ಕೊಳ್ತಾನೆ, ಓನರ್ ಕೋಆರ್ಡಿನೇಟ್ ಮಾಡ್ತಾನೆ, ಅವರೆಲ್ಲರೂ ಓನರ್ಸ್ಗೆ ಕೋಆಪ್ರೇಟ್ ಮಾಡ್ತಾರೆ. ಈ ಥರ ಇರ್ತದೆ ಈ ಸಪ್ರೇಟ್ ಕಾಂಟ್ರಾಕ್ಟ್ ಸಿಸ್ಟಮ್ನಲ್ಲಿ. ಓಕೆ, ಸೊ ನೆಕ್ಸ್ಟ್, ಈಗ ಸಬ್ ಕಾಂಟ್ರಾಕ್ಟರ್ ಇವ್ರದ್ದು ಡ್ಯೂಟಿ ಏನು? ಒಂದು ವರ್ಡ್ನಲ್ಲಿ ಹೇಳೋದಾದರೆ, ದ ಜನರಲ್ ಕಾಂಟ್ರಾಕ್ಟರ್ ಮೇ ಸಬ್ ಕಾಂಟ್ರಾಕ್ಟ್ ದ ಎಂಟೈರ್ ವರ್ಕ್. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಇದು ಎಂಟೈರ್ ವರ್ಕ್ ಕೂಡ ಸಬ್ ಕಾಂಟ್ರಾಕ್ಟ್ ಕೊಡ್ಬೋದು. ಒಬ್ಬ ದಿಲ್ಲಿ ಪಾರ್ಟಿ ನನ್ನ ಬಂಗ್ಲೋ ನನಗೆ ನನ್ನ ಒಂದು ಬಂಗ್ಲೋ ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ನಾನು ಒಂದು ಒಳ್ಳೆ ಕಂಪನಿ ದಿಲ್ಲಿಯಲ್ಲಿ ಇರ್ತಾರೆ, ಆ ಕಂಪನಿಗೆ ನಾನು ಕೊಟ್ಟೆ ಕೆಲಸ, ಒಂದು ಕಾಂಟ್ರಾಕ್ಟರ್ಸ್ ಕೊಟ್ಬಿಟ್ಟೆ ಪೂರ್ತಿ ಕನ್ಸ್ಟ್ರಕ್ಟ್ ಮಾಡೋದು. ಅವ್ರೇನು ಮಾಡಿದ್ರು ಅಂದರೆ, ದಿಲ್ಲಿಯಿಂದ ಇಲ್ಲಿ ಬಂದು ಅವರು ಕನ್ಸ್ಟ್ರಕ್ಟ್ ಮಾಡೋದಿಲ್ಲ. ಅವ್ರೇನು ಮಾಡಿದ್ರು, ಲೋಕಲ್ ಯಾರಾದರೂ ಸಿಗ್ತಾರೆ ಅವ್ರಿಗೆ. ಫಾರ್ ಎಕ್ಸಾಂಪಲ್, ನಾಗರಾಜ್ ಜೋಶಿ ಅವರು ಲೋಕಲ್ಲಿ ಒಳ್ಳೆ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಬ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ನಾಗರಾಜ್ ಜಿ. ಆ ಮೇನ್ ಕಾಂಟ್ರಾಕ್ಟರ್ ಏನೂ ಕೆಲಸ ಮಾಡೋದಿಲ್ಲ, ಬಟ್ ಜವಾಬ್ದಾರು ಮಾತ್ರ ನನಗೆ ಮಾತ್ರ ಮೇನ್ ಕಾಂಟ್ರಾಕ್ಟ್ ಸಂಬಂಧ. ನನಗೆ ನಾಗರಾಜ್ ಜೋಶಿ ಅವ್ರ ಸಂಬಂಧ ಇಲ್ಲ, ಯಾಕೆಂದರೆ ನಾಗರಾಜ್ ಜೋಶಿ ಅವರಿಗೆ ನಾನು ಕೆಲಸ ಕೊಟ್ಟಿಲ್ಲ. ಅವ್ರಿಗೆ ಡೆಲ್ಲಿಲಿ ಒಂದು ಯುನಿಟಿ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪನಿ ಇದೆ, ಅವರು ಕೆಲಸ ಕೊಟ್ಟಿದ್ದಾರೆ. ಸೊ ಆರ್ ಪಾರ್ಟ್ ವರ್ಕ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದಿ ವರ್ಕ್, ಅಥವಾ ಇಲ್ಲಿ ಪಾರ್ಟ್ ವರ್ಕ್ನು ನಾಗರಾಜ್ ಜೋಶಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಸಿವಿಲ್ ವರ್ಕ್ ಯುನಿಟಿ ಕನ್ಸ್ಟ್ರಕ್ಷನ್ ಎಲ್ಲ ಕಡೆಗೂ ಹೋಗಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅವರು ದಿಲ್ಲಿದಲ್ಲೇ ಇದ್ದಾರೆ, ಬಟ್ ಎಲ್ಲ ಕಡೆಗೆ ಕೆಲಸ ಹೋಗಿ ಮಾಡ್ತಾರೆ. ಅವ್ರು ಬಂದು ಸಿವಿಲ್ ವರ್ಕ್ ಮಾಡ್ತಾರೆ, ಬಟ್ ಅವರು ಬೇರೆ ವರ್ಕ್ಗಳು, ಬೇರೆ ಮಿಕ್ಕಿದ ವರ್ಕ್ಗಳು ಅಂದರೆ ಏನಿರ್ತವೆ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಅಥವಾ ಗಾರ್ಡನಿಂಗ್ ಇರ್ಬೋದು, ಅಥವಾ ಎಲೆಕ್ಟ್ರಿಫಿಕೇಷನ್ ಇರ್ಬೋದು. ಈ ಕೆಲಸವನ್ನು ಅವರು ಸಬ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಡಿಪೆಂಡ್ ಆನ್ ದ ನೇಚರ್ ಆಫ್ ದ ವರ್ಕ್ ಆ್ಯಂಡ್ ದ ಸಬ್ ಕಾಂಟ್ರಾಕ್ಟರ್ಸ್ ಆರ್ಗನೈಸೇಷನ್ ಸೆಟಪ್. ಓಕೆ, ಯೂಶುವಲಿ the general contractor keeps for himself the basic operation and uses specialty subcontractors for the other items. ಅಂದರೆ ಏನು? ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಈಗ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ. ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನೀವು ಪೈಲಿಂಗ್ ಮಾಡಬೇಕು. ಈಗ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಲ್ಲ ನೀವು ಗರ್ಡರ್ ಎಲ್ಲ RCC ಎಲ್ಲ, RCC ಅಂದರೆ ಅದರಲ್ಲಿ ಪ್ರಿಸ್ಟೆಸ್ ಕಾಂಕ್ರೀಟಿಂಗ್ ಎಲ್ಲ ಇರ್ತದೆ. ಈ ಕಂಪನಿಗಳು, ಮೇನ್ ಕಂಪನಿಗಳು ಅವೆಲ್ಲ ಸಸ್ಟೆಪ್ಗಳು ಇರ್ತವೆ. ಬಟ್ ನಿಮಗೆ ಪೈಲಿಂಗ್ ಮಾಡಲಿಕ್ಕೆ, ಓಕೆ, ಪೈಲಿಂಗ್ ಮಾಡಲಿಕ್ಕೆ ಎಕ್ಸ್ಕವೇಷನ್ ಹಾಕೋದು, ಕೇಜ್ ಹಾಕೋದು, ಅದಕ್ಕೆಲ್ಲ ಪೈಲಿಂಗ್ ಫುಲ್ ಸಿಸ್ಟಮ್ ಇರ್ತದೆ. ಆ ಸಿಸ್ಟಮ್ ಅಲ್ಲಿ ಇವ್ರ ಹತ್ರ ಇರುವುದಿಲ್ಲ, ಟ್ರೈಪೋಡ್ ಎಲ್ಲ ಇರುವುದಿಲ್ಲ. ಸೊ ಅದನ್ನು ಬೇರೆ ಒಂದು ಸಬ್ ಕಾಂಟ್ರಾಕ್ಟ್ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ಕೊಳ್ಬಹುದು. ಸೊ ದಟ್ ಈಸ್ ವಾಟ್ ಈಸ್ ದ ರೋಲ್ ಆಫ್ ಸಬ್ ಕಾಂಟ್ರಾಕ್ಟರ್ಸ್. ದ ರೋಲ್ ಆಫ್ ಸಬ್ ಕಾಂಟ್ರಾಕ್ಟರ್ ನೋಡಿ, he signs the agreement with general contractor to perform a specific portions of the project for an agreed price. ಅವರು ಪ್ರೈಮ್ ಕಾಂಟ್ರಾಕ್ಟರ್ ಒಟ್ಟಿಗೆ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿರ್ತಾರೆ. ಒಂದು ಕೆಲಸ ಮಾಡಲಿಕ್ಕೆ ಇಂತಿಷ್ಟು ಈ ರೇಟ್ನಲ್ಲಿ ಕೊಡಬೇಕು, ಓಕೆ ಅಂತ ಸೈನ್ ಮಾಡ್ತಾರೆ, ಒಂದು ಕಾಂಟ್ರಾಕ್ಟ್ ಸೈನ್ ಮಾಡ್ತಾರೆ. ಪ್ರೊವೈಡ್ಸ್ ವರ್ಕರ್ಸ್ ವಿತ್ ಸ್ಪೆಷಲ್ ಸ್ಕಿಲ್ಸ್. ಅವ್ರ ಹತ್ರ ಸ್ಪೆಷಲ್ ಸ್ಕಿಲ್ಸ್ ಇರ್ತದೆ, ಅಂದರೆ ಸ್ಪೆಷಲ್ ಅವ್ರ ಹತ್ರ ವರ್ಕರ್ಸ್ ಇರ್ತಾರೆ, ಅದನ್ನು ಅವರು ಸೈಟ್ನಲ್ಲಿ ಪ್ರೊವೈಡ್ ಮಾಡಬೇಕು. He actually carried out a specialized work like masonry, carpentry, decorative work, electrical work, plumbing work, etc. Prime contractor. Okay. So next is supplier. Suppliers ಕೆಲಸ ಏನು? Supplier may be subcontractor. ಇವರು ಕೂಡ subcontractor ಆಗ್ಬೋದು. He is responsible for providing materials, equipments, etc. ಇದು ನಾನು ಹೇಳಿದೆ ನಿಮಗೆ. Consultant ಕೆಲಸ ಏನು? These are specialized technicians and may be appointed by engineers, ಆರ್ಕಿಟೆಕ್ಟ್, ಓನರ್, ಜನರಲ್ ಕಾಂಟ್ರಾಕ್ಟ್ ಎಕ್ಸೆಟ್ರಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಒಬ್ಬ ಕಾಂಟ್ರಾಕ್ಟರ್ ಇರ್ತಾರೆ, ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಬರ್ತದೆ, ಬಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದು ಫಿಲ್ಟರ್ ಪ್ಲಾಂಟ್ ಇರ್ತದೆ.
ಫಿಲ್ಟರ್ ಪ್ಲಾಂಟ್ ಇವರಿಗೆ ಟೆಕ್ನಿಕಲ್ ಬೇರೆ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ, ಇದಕ್ಕೆ ಸ್ಪೆಷಲ್ ಟೆಕ್ನಿಷಿಯನ್ಸ್ಗಳು ಬೇಕಾಗುತ್ತೆ. ಸೊ ಹಿ ಅಪಾಯಿಂಟ್ ದಿ ಕನ್ಸಲ್ಟೆಂಟ್ ಟು ಇನ್ಸ್ಟಾಲ್ ದಿ ಫಿಲ್ಟರ್ ಪ್ಲಾಂಟ್. ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ಕೇಪ್ ಕನ್ಸಲ್ಟೆಂಟ್, ಸ್ವಿಮ್ಮಿಂಗ್ ಪೂಲ್ ಕನ್ಸಲ್ಟೆಂಟ್ ಎಕ್ಸೆಟ್ರಾ. ನಾವು ಕನ್ಸ್ಟ್ರಕ್ಷನ್ ಇಕಾನಮಿ ಆ್ಯಂಡ್ ಇಂಜಿನಿಯರ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಸರಿಯಾಗಿ ರೀತಿಯಲ್ಲಿ ಇದನ್ನು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಇಂಜಿನಿಯರ್ಸ್ಗಳನ್ನು ಇಕಾನಮಿಯನ್ನು ಯಾವ ಥರ ಅದು ನಾವು ಅಚೀವ್ ಮಾಡಬೇಕು, ಕ್ವಾಲಿಟಿಯನ್ನು ಡಿಸ್ಟರ್ಬ್ ಮಾಡದೆ ನಾವು ಇಕಾನಮಿ ಯಾವ ಥರ ನಾವು ಅಚೀವ್ ಮಾಡಬೇಕು. ಬೀಯಿಂಗ್ ಇಂಜಿನಿಯರ್, ಓಕೆ, ನಾವು ಇಂಜಿನಿಯರ್ ಆಗಿ ಇಕಾನಮಿ ಯಾವ ಥರ ನಾವು ಮಾಡ್ಕೊಳ್ಬೇಕು ನೋಡುವ. ಭಾಳ ಇಂಪಾರ್ಟೆಂಟ್ ಇದು, ಸ್ವಲ್ಪ ನೋಡಿ. ಸಿಂಪ್ಲಿಫಿಕೇಶನ್ ಆಫ್ ಡಿಸೈನ್ಸ್. ಫಸ್ಟ್ ಡಿಸೈನ್ಸ್ನಲ್ಲಿ ಸಿಂಪ್ಲಿಫಿಕೇಶನ್ಸ್ ಇರಬೇಕು, ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಇರಬಾರ್ದು. ಕಾಂಪ್ಲಿಕೇಶನ್ ಡಿಸೈನ್ ಇದ್ದರೆ ಏನಾಗುತ್ತೆ, ಕಾಂಪ್ಲಿಕೇಶನ್ ಡಿಸೈನ್ ಆದರೆ ಎಕ್ಸಿಕ್ಯೂಷನಲ್ಲಿ ತೊಂದರೆ ಆಗ್ತದೆ. ಎಕ್ಸಿಕ್ಯೂಷನ್ ಮಾಡುವಾಗ ಕಷ್ಟಗಳು ಬರ್ತವೆ, ತಪ್ಪುಗಳು ಆಗ್ತವೆ, ಕಾಸ್ಟ್ಲಿ, ಅದು ತುಂಬ ಕಾಸ್ಟ್ಲಿ, ರಿಪೀಟ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ. ಸೊ ಫಸ್ಟ್ ಡಿಸೈನ್ ಸಿಂಪ್ಲಿಫಿಕೇಶನ್ ಇರ್ಬೋದು. ಡಿಸೈನ್ ಸಿಂಪ್ಲಿಫಿಕೇಶನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಡಿಸೈನ್ ಸಿಂಪ್ಲಿಫಿಕೇಶನ್ ಅಂದರೆ ವೆರಿ ಸಿಂಪಲ್. ಸಪೋಸ್ ಯು ಹ್ಯಾವ್ ಸಮ್ 100 ಕಾಲಮ್ಸ್ ಇದೆ ಅಂತ ತಿಳ್ಕೊಳ್ಳಿ. 100 ಕಾಲಮ್ಸ್ಗಳು 100 ಟೈಪ್ಸ್ ಇದ್ದರೆ ಕಾಂಪ್ಲಿಕೇಶನ್ ಡಿಸೈನ್ ಐತೆ. ಫಾರ್ ಎಕ್ಸಾಂಪಲ್ 100 ಫುಟಿಂಗ್ಸ್ಗಳು 100 ಟೈಪ್ಸ್ ಇದ್ದರೆ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಆಯಿತು. ಅಥವಾ ಬೇರೆ ಡಿಫ್ರೆಂಟ್ ಟೈಪ್ಸ್ ಡಿಸೈನ್ ಫುಟಿಂಗ್ಸ್ಗಳು ಇದ್ದರೂ ಕೂಡ ಅದು ಕೂಡ ಕಾಂಪ್ಲಿಕೇಶನ್ ಆಯಿತು. ಅದರ ಅವಶ್ಯಕತೆ ಇಲ್ಲದಿದ್ದರೆ ಸಿಂಪ್ಲಿಫಿಕೇಶನ್ ಅಂದರೆ ಸುಮಾರು ಸೈಜಸ್ಗಳು 100ನಲ್ಲಿ ಪ್ರತಿಯೊಂದು ನಾವು ಸೇಮ್ ಇರಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಆಲ್ ಡಿಪೆಂಡ್ಸ್ ಅಪಾನ್ ದ ಡಿಸೈನ್. ಸೊ ಅದರಲ್ಲಿ ಆದಷ್ಟು ನಾವು ಕೆಲವನ್ನು ಸಿಮಿಲರ್ ಟೈಪ್ ಆಫ್ ಫುಟಿಂಗ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಔಟ್ ಆಫ್ 100ನಲ್ಲಿ ಒಂದು 40 ಕಾಲಮ್ ಸೈಜ್ ಇಸ್ 1.5 ಮೀಟರ್ ಬೈ 1.5 ಮೀಟರ್, ಡೆಪ್ತ್ ಇಸ್ 0.4 ಮೀಟರ್. ಆವಾಗ ಫುಟ್ಟಿಂಗ್ ಬಾಕ್ಸಸ್ ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನು ರಿಪೀಟ್ ಕೂಡ ಮಾಡ್ಬೋದು. ಮುಂದಿನ ಪಾಯಿಂಟ್ನಲ್ಲಿ ಬರ್ತೀನಿ ನಾನು. ಫರ್ನಿಷಿಂಗ್ ಅಡಿಕ್ವೇಟ್ ಫೌಂಡೇಶನ್ ಡಿಟೇಲ್ಸ್. ಜನರಲಿ ನಾವು ಈ ಇಂಜಿನಿಯರ್ಸ್ಗಳು RCC ಇಂಜಿನಿಯರ್ಸ್ಗಳು ಏನಿರ್ತಾವೆ ಅಂದರೆ ದೇ ಆರ್ ಸಿವಿಲ್ ಇಂಜಿನಿಯರ್ಸ್, ಬಟ್ ಫೌಂಡೇಶನ್ ಡಿಟೇಲ್ಸ್ ಓಕೆ ಆ್ಯಂಡ್ ಟೈಪ್ ಆಫ್ ದ ಸಾಯಿಲ್ ಅವ್ರ ನಾಲೆಜ್ ಸ್ವಲ್ಪ ಲಿಮಿಟೆಡ್ ಇರ್ತದೆ. ದ್ಯಾಟ್ ಈಸ್ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ ವರ್ಕ್. ನೋಡಿ, ಇಲ್ಲಿ ಜಿಯೋ ಟೆಕ್ನಿಕಲ್ ಇಂಜಿನಿಯರ್ ಮತ್ತು RCC ಕನ್ಸಲ್ಟೆಂಟ್ ಸೇರಿ ಮಾಡುವಂಥ ಕೆಲಸದಲ್ಲಿ ಭಾಳಷ್ಟು 90% ಏನಿರ್ತದೆ ಅಂದರೆ RCC ಕನ್ಸಲ್ಟೆಂಟ್ ಜಸ್ಟ್ ಅಸ್ಯೂಮಿಂಗ್ ಬೇರಿಂಗ್ ಕೆಪಾಸಿಟಿ ಸಾಯಿಲ್ ಈಸ್ 200 ಕಿಲೋನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಅವರು ಅಸ್ಯೂಮ್ ಮಾಡಿಕೊಂಡು ಫುಲ್ ಡಿಸೈನ್ ಮಾಡ್ತಾರೆ. ನಾಳೆ ಅಲ್ಲಿ ಯಾವ ಟೈಪ್ ಸಾಯಿಲ್ ಇದೆ, ಅಲ್ಲಿ ಸೈಟ್ನಲ್ಲಿ ಇರೋ ಸಾಯಿಲ್ ಟೈಪ್ ಯಾವುದು, ಅದು ಲೂಸ್ ಸಾಯಿಲ್ ಇದೆಯೋ ಅಥವಾ ಕ್ಲೇ ಇದೆಯೋ ಅಥವಾ ಬೇರೆ ಟೈಪ್ಸ್, ಅದು ನೋಡೋದಿಲ್ಲ. ಸೊ ಆವಾಗ ಏನು ಪ್ರಾಬ್ಲಮ್ ಆಗುತ್ತೆ, ಸೈಟ್ನಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಅಲ್ಲೆಲ್ಲ ಪೂರ್ತಿ ಕ್ಲೇ, ಎಕ್ಸ್ಕವೇಷನ್ ಮಾಡೋದು ಫುಲ್ಲು ಕ್ಲೇ ಇದೆ. ಸೈಟ್ನಲ್ಲಿ ಕ್ಲೇ ಇದ್ದರೆ ಇವರು ಅಸ್ಯೂಮ್ ಮಾಡಿದಂತಹ ಒಂದು ಬೇರಿಂಗ್ ಕೆಪಾಸಿಟಿ ಅಷ್ಟು ಇರುವುದಿಲ್ಲ. ಕ್ಲೇಗೆ ಬಹಳ ಕಡಿಮೆ ಇರ್ತದೆ ಬೇರಿಂಗ್ ಕೆಪಾಸಿಟಿ. ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ. ಅಲ್ಲಿ ಸೈಟ್ ವಿಸಿಟ್ ನೋಡಿದಾಗ ಅಯ್ಯೋಪ್ಪ ಇಲ್ಲಿ ಇದ್ರ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇದೆಯಲ್ಲ, ನಾನು ಪೂರ್ತಿ ಡಿಸೈನ್ ಮಾಡಿದೆ, ಅದರ ಫೌಂಡೇಶನ್ ಡಿಟೇಲ್ನ ಅದ್ರ ಪ್ರಕಾರ ಕೊಟ್ಟಿದ್ದೀನಿ, ಈ ಥರ ಅಲ್ಲಿ ಕಾಂಪ್ಲಿಕೇಶನ್ ಡೆವಲಪ್ ಆಗುತ್ತೆ. ಸೊ ನಾವು ಏನು ಮಾಡಬೇಕು, ಈ ಒಂದು ಟೈಮ್ನಲ್ಲಿ ಅಲ್ಲಿ ಸೈಟ್ ಪಿಟ್ನಲ್ಲಿ ಒಂದು ಸಿಂಪಲ್ ಪಿಟ್ಟನ್ನು, ಟೆಸ್ಟ್ ಪಿಟ್ಟನ್ನು ಎಕ್ಸ್ಕವೇಷನ್ ಮಾಡಿಕೊಂಡು ಅಲ್ಲಿವರ ಸಾಯಿಲ್ ಕಂಡೀಷನ್ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಫೌಂಡೇಶನ್ ಡಿಟೇಲ್ಸನ್ನು ಕೊಡಬೇಕು. ಮತ್ತು ಆವಾಗ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಥರ್ಡ್ ಪಾಯಿಂಟ್, ಸಿಂಪಲ್ ಆ್ಯಂಡ್ ಸುಟೇಬಲ್ ಡಿಸೈನ್ ಟು ರೆಡ್ಯೂಸ್ ದಿ ಲೇಬರ್ ಕಾಸ್ಟ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಪಾಯಿಂಟ್ ಇಲ್ಲಿ ಬರ್ತದೆ. ಸಿಂಪಲ್ ಆ್ಯಂಡ್ ಸುಟೇಬಲ್ ಡಿಸೈನ್ ಟು ರೆಡ್ಯೂಸ್ ದ ಲೇಬರ್ ಕಾಸ್ಟ್ ಅಂದರೆ ಇಲ್ಲಿ ನಿಮ್ಮ ಕಾಲಮ್ ಸೈಜ್ಗಳು ಸಾಕಷ್ಟು, ಅಂದರೆ ಎಲ್ಲವನ್ನೂ ಅಲ್ಲ, ಸಾಕಷ್ಟು ನೀವು ಸಿಮಿಲರ್ ಆಗಿದ್ದರೆ ಓಕೆ, ಅದನ್ನು ಮತ್ತೆ ಈ ಪುಟ್ಟಿಂಗ್ ಬಾಕ್ಸ್ ಹಾಕಬೇಕು, ಕಾಲಮ್ ಬಾಕ್ಸ್ ಹಾಕಬೇಕು, ಅವನ್ನ ಡಿಸ್ಮೆಂಟಲ್ ಮಾಡ್ಕೊಂಡು ಅದು ರೀಯೂಸ್ ಮಾಡ್ಕೊಳ್ಬೋದು. ಆ ಫುಟ್ಟಿಂಗ್ ಬಾಕ್ಸಸ್ಗಳು ಮತ್ತು ಈ ಕಾಲಮ್ ಸೆಟ್ರಿಂಗ್ಗಳು ಅದನ್ನು ರೀಯೂಸ್ ಮಾಡ್ಕೊಳ್ಬೋದು. ನೀವು ಕೊಟ್ಟಿರುವಂಥ 100 ಕಾಲಮ್ಸ್ ಇದೆ, 100 ಡಿಫ್ರೆಂಟ್ ಟೈಪ್ಸ್ ಇದೆ, 100 ಸೈಜಸ್ ಇದೆ, ಆವಾಗ ಲೇಬರ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತದೆ. ಸೊ ದೇರ್ಫೋರ್ ಸಿಂಪಲ್ ಆ್ಯಂಡ್ ಸುಟೇಬಲ್ ಡಿಸೈನ್ ಟು ರೆಡ್ಯೂಸ್ ದಿ ಲೇಬರ್ ಕಾಸ್ಟ್. ಬೈ ಅಡಾಪ್ಟಿಂಗ್ ದಿ ಕ್ವಾಲಿಟಿ ಆಫ್ ವರ್ಕ್ಮ್ಯಾನ್ಶಿಪ್, ಇದು ಭಾಳ ಇಂಪಾರ್ಟೆಂಟ್. ವರ್ಕ್ಮ್ಯಾನ್ಶಿಪ್ ಈಸ್ ಭಾಳ ಇಂಪಾರ್ಟೆಂಟ್. ಕೆಲಸ ಮಾಡುವಾಗ ಒಂದ್ಸಲ ಅದನ್ನು ಲೆಟ್ ಮಿ ಟಾಕ್ ಅಬೌಟ್ ಕಾಂಕ್ರೀಟ್. ನೀವು ಕಾಂಕ್ರೀಟನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 100 ಸಲ ವಿಚಾರ ಮಾಡಿ. ಅದರ ಸೈಜು, ಅದರ ಮಾರ್ಕಿಂಗ್ಸು, ಅದರ ಡೆಪ್ತು ಎಲ್ಲವನ್ನು ವಿಚಾರ ಮಾಡಿ, ಡ್ರಾಯಿಂಗ್ಸನ್ನು ರೆಫರ್ ಮಾಡಿ. ಒಂದು ಸಲ ಅದು ಕಾಂಕ್ರೀಟ್ ಹಾರ್ಡ್ ಆಗಿದ್ದರೆ ಅದು ಬ್ರೇಕ್ ಮಾಡುವುದು ನರಕ, ಹೆಲ್. ಅಲ್ಲಿ ನಿಮಗೆ ರೆಸ್ಪೆಕ್ಟ್ ಇರೋದಿಲ್ಲ. ಆಮೇಲೆ ತಪ್ಪು ಮಾಡಿದರೆ ರೆಸ್ಪೆಕ್ಟ್ ಇರೋದಿಲ್ಲ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಯುವರ್ ಸೀನಿಯರ್ಸ್. ನಿಮ್ಮದು ಏನಾದ್ರು ಡೌಟ್ ಬಂದರೆ ಸೀನಿಯರ್ಸಿಗೆ ಕೇಳಿ, ಡಿಸ್ಕಸ್ ಮಾಡಿ. ಸೊ ಪ್ಲೀಸ್ ರಿಮೆಂಬರ್,
ಇದಕ್ಕೆ ನಾವು ಒಳ್ಳೆ ಕೆಲಸ ಮಾಡಲಿಕ್ಕೆ ವರ್ಕ್ಮ್ಯಾನ್ಶಿಪ್ ಅಂತ ಹೇಳ್ತೀವಿ. ನೀವು ಕಾಂಕ್ರೀಟ್ ಹಾಕಿದರೆ ಅದು ಆ ಕಾಂಕ್ರೀಟನ್ನು ವಾಟರ್ ಸಿಮೆಂಟ್ ರೇಷಿಯೋ ಕಂಟ್ರೋಲ್ ಇರಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಟೀಲಿಗೆಲ್ಲ ಕವರ್ ಕೊಡಬೇಕು. ಸ್ಟೀಲ್ ಆ್ಯಸ್ ಪರ್ ದ ಪ್ಲಾನ್ ಸೆಕ್ಷನ್ ಎಲಿವೇಷನಲ್ಲಿ ನಿಮ್ಗೆ RCC ಡೀಟೇಲ್ಸ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಇರಬೇಕು. ಆಮೇಲೆ ಅದನ್ನು ಕಾಂಕ್ರೀಟನ್ನು ಹಾಕುವಾಗ ಒಳ್ಳೆ ರೀತಿಯಲ್ಲಿ ಕಾಂಪ್ಯಾಕ್ಷನ್ ಮಾಡಬೇಕು. ನೀವೇನು ಒಂದು ವೇಳೆ ನೀವು ಮಾಡದೇ ಇದ್ದರೆ ಅದು ಪೋರಸ್ ಏನಾದಾದರೆ ನಾಳೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ವರ್ಕ್ಮ್ಯಾನ್ಶಿಪ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇದು ಬೇಸಿಕಲಿ ಸೈಟ್ ಇಂಜಿನಿಯರ್ ಡ್ಯೂಟಿ. ಅದನ್ನು ತನ್ನ ವರ್ಕ್ಮ್ಯಾನ್ಶಿಪ್ಪನ್ನು ಅಲ್ಲಿ ತೋರಿಸ್ಕೊಳ್ಬೇಕು. ಚೆನ್ನಾಗಿ ಕೆಲಸ ಮಾಡಬೇಕು. ಫುಲ್ 360 ಡಿಗ್ರಿಯಲ್ಲಿ ನಮ್ಮ ಕಣ್ಣುಗಳು ಓಪನ್ ಇರಬೇಕು. ದೆನ್ ಕನ್ಸ್ಟ್ರಕ್ಷನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಯೂಸಿಂಗ್ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಇನ್ಸ್ಟೆಡ್ ಆಫ್ ಲೇಬರ್ಸ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದಿ ವರ್ಕ್. ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಒಂದು ಹಾರ್ಡ್ ಸಾಯಿಲ್ ಇದೆ. ಹಾರ್ಡ್ ಸಾಯಿಲ್ನಲ್ಲಿ ನೀವು ಲೇಬರ್ ಹಾಕೊಂಡು ಎಕ್ಸ್ಕವೇಷನ್ ಮಾಡಲಿಕ್ಕೆ ಎಷ್ಟು ದಿನಗಳು ಬೇಕು, ಎಷ್ಟು ದುಡ್ಡುಗಳು ಬೇಕು. ಅದ್ರ ಬದಲಾಗಿ ನೀವು JCBಯನ್ನು ಹಾಕ್ಕೊಂಡು ಒಂದು ಮೆಷಿನ್ ಹಾಕ್ಕೊಂಡು ಪಟಪಟನೆ ಒಂದೇ ದಿವಸದಲ್ಲಿ ಅಥವಾ 2 ದಿವಸದಲ್ಲಿ ನೀವು ಎಕ್ಸ್ಕವೇಷನ್ನ ಕಂಪ್ಲೀಟ್ ಮಾಡಬಹುದು. ಯೂಸಿಂಗ್ ಸ್ಪೆಷಲ್ ಎಕ್ವಿಪ್ಮೆಂಟ್ ಇನ್ಸ್ಟೆಡ್ ಆಫ್ ಲೇಬರ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದಿ ವರ್ಕ್ ಡಿಪೆಂಡಿಂಗ್ ಅಪಾನ್ ದಿ ಅರ್ಜೆನ್ಸಿ, ಅದೆಲ್ಲ ಫ್ಯಾಕ್ಟರ್ಗಳು ಬರ್ತವೆ. ದೆನ್ ಎಲಿಮಿನೇಟಿಂಗ್ ಅನ್ನೆಸೆಸರಿ ಸ್ಪೆಷಲ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಸುಮ್ಮನೆ ನಿಮಗೆ ಯಾವುದೇ ಬೇಡ ಆಗಿದ್ದನ್ನು ದೊಡ್ಡ ಎಕ್ವಿಪ್ಮೆಂಟ್ಸ್ಗಳನ್ನು ತರಲಿಕ್ಕೆ ಹೋಗಬೇಡಿ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಅಪಾರ್ಟ್ಮೆಂಟ್ ಸ್ಕೀಮ್, ದೊಡ್ಡ ಒಂದು ಅಪಾರ್ಟ್ಮೆಂಟ್ ಸ್ಕೀಮನ್ನು ನಾವು ಫೌಂಡೇಶನ್ ಡೀಟೇಲ್ಸನ್ನು ಮಾರ್ಕ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಮಾರ್ಕಿಂಗ್ ಮಾಡಲಿಕ್ಕೆ ನಿಮ್ಮ ಹತ್ರ ಟೋಟಲ್ ಸ್ಟೇಷನ್ ಇದ್ದರೆ ಅನುಕೂಲ ಆಗುತ್ತೆ. ನಿಮಗೆ ಇಟ್ ಈಸ್ ಟೋಟಲ್ ಸ್ಟೇಷನ್ ಯಾವುದೇ ಥಿಯೋಡ್ ಲೈಟ್ ಇದ್ದರೆ ಅನುಕೂಲ ಆಗುತ್ತೆ. ಸೊ ಇನ್ ಆರ್ಡರ್ ಟು ಮಾರ್ಕ್ ದಟ್ ಅಪಾರ್ಟ್ಮೆಂಟ್ to get the total station which costing about 5 lakhs rupees, not necessary. Without total station ಕೂಡ ಮಾರ್ಕ್ ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಬಹುದು. ಸೊ ಎಲಿಮಿನೇಟ್ ಅನ್ನು ತಪ್ಪಿಸ್ಕೊಳ್ಳಿ, ಅದನ್ನು ಬೇಡ. ಅನ್ನೆಸರಿ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ಗಳು ಬೇಡ. ದೆನ್ ಯೂಸಿಂಗ್ ಲೋಕಲಿ ಅವೈಲೇಬಲ್ ಮಟೀರಿಯಲ್ ವೆನ್ ದೇ ಆರ್ ಅಪ್ ಟು ದಿ ಸ್ಟ್ಯಾಂಡರ್ಡ್ಸ್. ಅಲ್ಲಿ ಲೋಕಲಿ ಒಳ್ಳೆ ಮಟೀರಿಯಲ್ ಸಿಗ್ತಾ ಇರುವಾಗ ನಾವು ಯಾಕೆ ಸುಮ್ಮನೆ ಬೇರೆ ಕಡೆಯಿಂದ ಮಟೀರಿಯಲ್ ತರಬೇಕು? ನಮಗೆ ಅದೇ ಸೈಟ್ ಹತ್ರನೇ ನಮಗೆ ವಿದಿನ್ ಗಿವನ್ ಡಿಸ್ಟೆನ್ಸ್ನಲ್ಲಿ ಒಳ್ಳೆ ಮಟೀರಿಯಲ್ಗಳು ಸಿಗುವಾಗ ನಾವು ಬೇರೆ ಕಡೆಯಿಂದ ಮಟೀರಿಯಲ್ಸ್ ಯಾಕೆ ತರಬೇಕು? ಅದು ದುಡ್ಡು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಹೋಲ್ಡಿಂಗ್ ಪ್ರೀ ಬಿಡಿಂಗ್ ಕಾನ್ಫರೆನ್ಸಸ್ ವಿತ್ ದ ಕಾಂಟ್ರಾಕ್ಟರ್ಸ್ ಟು ಎಲಿಮಿನೇಟ್ ಅನ್ಸರ್ಟನಿಟೀಸ್. ದಿಸ್ ಈಸ್ ಪ್ರೀ ಬಿಡಿಂಗ್ ಕಾನ್ಫರೆನ್ಸ್ ಅಂದ್ರೇನು? ಪ್ರೀ ಬಿಡಿಂಗ್ ಕಾನ್ಫರೆನ್ಸ್ ಲೆಟ್ ಮಿ ಎಕ್ಸ್ಪ್ಲೇನ್ ಟು ಯು. ಪ್ರೀ ಬಿಡಿಂಗ್ ಕಾನ್ಫರೆನ್ಸಸ್ ಅಂದರೆ, ಇವಾಗ ಅಂದ್ಕೊಳ್ಳಿ, ಒಂದು ಓನರು ಒಂದು ಕನ್ಸ್ಟ್ರಕ್ಷನ್ ಆಫ್ ಅಪಾರ್ಟ್ಮೆಂಟ್ ಒಂದು ಸ್ಕೀಮನ್ನು ಹಾಕ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ಅಥವಾ ಗೌರ್ಮೆಂಟ್ನಲ್ಲಿ ಗೌರ್ಮೆಂಟಿಂದ ಒಂದು ಪ್ರಾಜೆಕ್ಟನ್ನು ಮಾಡಬೇಕಾಗಿದೆ, ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಆಮೇಲೆ ಟೆಂಡರ್ ಫ್ಲೋಟ್ ಮಾಡ್ತಾರೆ. ಬೇರೆ ಕಾಂಟ್ರಾಕ್ಟರ್ಸಿಂದ ಟೆಂಡರ್ ಫ್ಲೋಟ್ ಮಾಡ್ತಾರೆ. ಟೆಂಡರ್ ಫ್ಲೋಟ್ ಮಾಡಿಕೊಂಡು ಅವರಿಂದ ರೇಟ್ಸ್ ತಗೊಳ್ತಾರೆ. ಇವಾಗ ಏನಾಗುತ್ತೆ, ಒಂದು ಕೆಲಸಕ್ಕೆ ಒಂದು ಸೇ ಫಾರ್ ಎಕ್ಸಾಂಪಲ್ ಒಂದು 5 crores rupees ಪ್ರಾಜೆಕ್ಟ್ ಇದೆ ಅಂದರೆ ಟೆಂಡರ್ ಫ್ಲೋಟ್ ಮಾಡಿದಾಗ ಒಂದು 20 ಜನ ಬರ್ತಾರೆ, 20 ಜನ ರೇಟ್ಗಳು ಬರ್ತಾರೆ. ಆ 20 ಜನರನ್ನು ನೀವು ಮೊದಲು ಪ್ರೀ ಬಿಡಿಂಗ್ ಕಾನ್ಫರೆನ್ಸನ್ನು ಕರಿಬೇಕು. ಪ್ರೀ ಬಿಡಿಂಗ್ ಕಾನ್ಫರೆನ್ಸ್ ಅಂದ್ರೇನು? ನೀವು ಒಂದು ಕ್ವೆಶನರಿ ಕ್ರಿಯೇಟ್ ಮಾಡಬೇಕು. ಒಂದು ಏನದು, ಫಸ್ಟ್ ನಿಮ್ಮ ಹತ್ರ RMC ಪ್ಲ್ಯಾಂಟ್ ಎಷ್ಟಿದೆ, ನಿಮ್ಮ ಹತ್ರ ಎಷ್ಟು ಇಂಜಿನಿಯರ್ಸ್ಗಳು ಇವೆ, 10 ವರ್ಷ ಅಥವಾ 15 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅನುಭವ ಇರುವ ಇಂಜಿನಿಯರ್ಸ್ಗಳ ಸಂಖ್ಯೆ ಎಷ್ಟು, ನಿಮ್ಮ ಹತ್ರ ಕಾಂಕ್ರೀಟ್ ಮಿಕ್ಸರ್ಗಳು ಎಷ್ಟಿವೆ, ನಿಮ್ಮ ಹತ್ರ ಲೇಬರ್ ಫೋರ್ಸ್ ಎಷ್ಟಿದೆ, ನಿಮ್ಮ ಹತ್ರ ಸೂಪರ್ವೈಸರ್ಗಳು ಎಷ್ಟಿದ್ದಾರೆ, ನಿಮ್ಮ ಹತ್ರ ವೈಬ್ರೇಟರ್ಸ್ಗಳು ಎಷ್ಟಿದ್ದಾರೆ, ನೀವು ಇದಕ್ಕಿಂತ ಮುಂಚೆ ಎಷ್ಟೆಷ್ಟು ಪ್ರಾಜೆಕ್ಟ್ ಕಾಸ್ಟಿನ ಕೆಲಸ ಮಾಡಿದ್ದಾರೆ, ನಿಮ್ಮ ಹತ್ರ ಬ್ಯಾಂಕ್ ಯಾವ ನಿಮಗೆ ಸಪೋರ್ಟ್ ಮಾಡ್ತಾರೆ. ಈ ಥರ ಒಂದು ಕ್ವೆಶನರಿ ಪ್ರಿಪೇರ್ ಮಾಡಿಕೊಂಡು ಅವ್ರಿಗೆ ಕೊಡಿ. 20 ಜನರನ್ನು ಹಾಕ್ತಾರೆ. ಅದರಲ್ಲಿ ಕೆಲವು ಜನರ ಹತ್ರ RMC ಪ್ಲ್ಯಾಂಟೇ ಇರೋದಿಲ್ಲ, ಕೆಲವು ಜನರ ಮಿಕ್ಸರೇ ಇರೋದಿಲ್ಲ, ಕೆಲವ್ರ ಹತ್ರ ಇಂಜಿನಿಯರ್ಸ್ಗಳು ಇರೋದಿಲ್ಲ. ಅವ್ರನ್ನ ಎಲಿಮಿನೇಟ್ ಮಾಡಿಕೊಂಡು ಯಾರ ಹತ್ರ ಇದೆ ಒಂದು 5-6 ಜನರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಮಾತ್ರ ನೀವು ಟೆಂಡರ್ ಡಾಕ್ಯುಮೆಂಟ್ ಕೊಡಿ. ಅವ್ರಿಗೆ ಆಮೇಲೆ ನೀವು ಅವ್ರ ಹತ್ರ ನೆಗೋಷಿಯೇಟ್ ಮಾಡಿ. ಈ ಪ್ರೊಸೆಸ್ಸಿಗೆ ನಾವು ಪ್ರೀ ಬಿಡಿಂಗ್ ಕಾನ್ಫರೆನ್ಸಸ್ ಅಂತ ಹೇಳ್ತೀವಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಈಗ ಪ್ರತಿಯೊಬ್ಬರದ್ದು ಈ ಜನರ ಹತ್ರ RMC ಪ್ಲ್ಯಾಂಟ್ ಇದೆ, ಮಿಕ್ಸರ್ಸ್ ಇದೆ, ಇಂಜಿನಿಯರ್ಸ್ ಇದ್ದಾರೆ, ಬ್ಯಾಂಕ್ ಸಪೋರ್ಟ್ ಇದೆ, ದುಡ್ಡಿದೆ, ಇಂಥ ಕೆಲಸ ಮಾಡಿದ ಅನುಭವ ಇದೆ ಅಂತ ನಿಮಗೆ ಈ 5 ಜನರಲ್ಲಿ ಒಳ್ಳೆಯ ಜನರ ಕೊಟ್ಟಿದ್ರೆ ಕೆಲಸದಲ್ಲಿ ಯಾವುದೇ ಥರ ಅನ್ಸರ್ಟನಿಟಿ ಅಲ್ಲಿ ಆಗೋದಿಲ್ಲ. ಓಕೆ, ಸೊ ದೀಸ್ ಆರ್ ದ 8 ಪಾಯಿಂಟ್ಸ್. ಓಕೆ, 8 ಪಾಯಿಂಟ್ಸನ್ನು ನಾನು ಇನ್ನೊಂದು ಸಲ, ಒಂದು ಸಿಂಪ್ಲಿಫಿಕೇಶನ್ ಆಫ್ ಡಿಸೈನ್ಸ್ RCC ಡಿಸೈನ್ಸ್ ಪರ್ಟಿಕ್ಯುಲರ್ಲಿ ಆರ್ ಪ್ಲ್ಯಾನ್ ಸೆಕ್ಷನ್ ಎಲಿವೇಷನ್ ಇರಲಿ, ಅದು ಸಿಂಪಲ್ ಆಗಿರಬೇಕು, ಕಾಂಪ್ಲಿಕೇಟೆಡ್ ಇರಬಾರ್ದು. ಕಾಂಪ್ಲಿಕೇಟೆಡ್ ಇದ್ದರೆ ಪ್ರಾಬ್ಲಮ್ಸು, ಯಾವ ಇಂಜಿನಿಯರ್ಸ್ಗೂ ಅರ್ಥ ಆಗೋದಿಲ್ಲ, ಅಲ್ಲಿ ಎರರ್ಸ್ ಆಗುತ್ತೆ. ಓಕೆ,
Second is furnishing adequate ಫೌಂಡೇಶನ್ ಡೀಟೇಲ್ಸ್ ಸರಿಯಾದ ರೀತಿಯಲ್ಲಿ ಕರೆಕ್ಟಾಗಿ ಕೊಟ್ಟಿರಬೇಕು, ಅದರಲ್ಲಿ ಮತ್ತೆ ಬೇರೆ ಬೇರೆ ಇರಬಾರ್ದು. ಥರ್ಡ್ ಪಾಯಿಂಟ್, ಸಿಂಪಲ್ ಆ್ಯಂಡ್ ಸೂಟೇಬಲ್ ಡಿಸೈನ್ ಟು ರೆಡ್ಯೂಸ್ ದಿ ಲೇಬರ್ ಕಾಸ್ಟ್. ನೆಕ್ಸ್ಟ್ ಪಾಯಿಂಟ್, by adopting quality of workmanship. Next point, using special equipment instead of labor depending upon the nature of the work. Eliminating unnecessary special construction equipment. ಸುಮ್ಮನೆ ಅದು ಅವಶ್ಯಕತೆ ಇಲ್ಲದೆ ಯಾವುದೇ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ಗಳು ಬೇಡ. ಯೂಸಿಂಗ್ ಲೋಕಲಿ ಅವೈಲೇಬಲ್ ಮಟೀರಿಯಲ್ ವೆನ್ ದೇ ಆರ್ ಅಪ್ ಟು ದಿ ಸ್ಟ್ಯಾಂಡರ್ಡ್. ಚೆನ್ನಾಗಿದ್ರೆ ಮಟೀರಿಯಲ್ ಚೆನ್ನಾಗಿದ್ರೆ ಮಾತ್ರ, ಸುಮ್ಮನೆ ಲೋಕಲಿ ಅವೈಲೇಬಲ್ ಇದೆ ಬಟ್ ಮಟೀರಿಯಲ್ ಚೆನ್ನಾಗಿಲ್ಲ, ನೋ, ಡೋಂಟ್ ಯೂಸ್ ಇಟ್. Okay, if the material is okay, it has got up to the standard, then you can definitely use that available material. Holding pre-bidding conferences with contractors to eliminate uncertainties. Maybe there are 20 people has quoted, given the quotation, but find out who has got a capacity, who has got the equipments, who has got the funds, who has got the experience. So select them. Out of 20 ಅಲ್ಲಿ 5 ಜನರಿಗೆ ಸೆಲೆಕ್ಟ್ ಮಾಡಿ ಅವರಿಗೆ ನೀವು ಕಾಂಟ್ರಾಕ್ಟ್ ಟೆಂಡರ್ ಕೊಂಡು ಅವರಿಂದ ರೇಟ್ಸ್ ತಗೊಳ್ಳಿ. So now we'll go for multiple choice questions. So here, site selection and financing would be the responsibility of which project member. Now team members ಅನ್ನು ನೋಡಿದೀವಲ್ಲ, site selection and financing ಯಾರು ಮಾಡ್ತಾರೆ? ಓನರ್, ಡಿಸೈನರ್, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜರ್ or subcontractors? ಹೇಳಿ ನೋಡೋಣ, ಹೇಳಿ. ಸೈಟ್ ಸೆಲೆಕ್ಷನ್ ಮಾಡೋದು ಮತ್ತು ಫೈನಾನ್ಸಿಂಗ್ ಮಾಡೋದು ಯಾರು? ಇಟ್ ಈಸ್ owner. Yes, it is owner. Second, selecting qualified engineers, consultant and contractors is a job of owners. True or false? Is true or false? Okay, designers ಗಳನ್ನು, consultant ಗಳು, contractors ಅನ್ನ ಓನರ್ ಸೆಲೆಕ್ಟ್ ಮಾಡ್ತಾರೆ. True or false? Yes, 100% true. It is true. Okay. Third question, private owners may be individuals, partnership, corporations. ಯಾರು? Individuals, partnership, corporations. Yes, all of the above. Correct, all of the above. Fourth question, the major role of the design professional is to assist the owner, prepare construction document, schedule the work. All of the above. Major role of design professional. ಅವ್ರ ಕೆಲಸ ಏನು? ಅಸಿಸ್ಟ್, ಓನರ್ಗೆ ಅಸಿಸ್ಟ್ ಮಾಡೋದು, ಕನ್ಸ್ಟ್ರಕ್ಷನ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋದು ಅಂದರೆ ಟೆಂಡರ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋದು, ಶೆಡ್ಯೂಲ್ ದ ವರ್ಕ್ ಅಂದರೆ ಟೈಮ್ ಸ್ಕೇಲ್ ಹಾಕೋದು, ಎಲ್ಲವನ್ನು ಮೇಲೆ ಹೇಳಿದ 3 ಕೆಲಸನೂ ಮಾಡ್ಕೋಬೇಕು. ಯಾರು? ಎಸ್, ಆಲ್ ಆಫ್ ದಿ ಅಬೌವ್. ಡಿ ಇಸ್ ಕರೆಕ್ಟ್, ಆಲ್ ಆಫ್ ದಿ ಅಬೌವ್. ನೆಕ್ಸ್ಟ್, ಆರ್ಕಿಟೆಕ್ಟ್ಸ್ ನೆವರ್ ರಿಲೈ ಆನ್ ಕನ್ಸಲ್ಟಿಂಗ್ ಇಂಜಿನಿಯರ್ ಫಾರ್ ಸ್ಟ್ರಕ್ಚರಲ್, electrical and mechanical work. Architects never rely on consulting engineer for structural, electrical and mechanical. ಅಂದರೆ ಆರ್ಕಿಟೆಕ್ಟ್ ಸ್ವಂತ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾರೋ, ಎಲೆಕ್ಟ್ರಿಕಲ್ ಸ್ವಂತ ಆರ್ಕಿಟೆಕ್ಟೇ ಮಾಡ್ತಾರೆ ಅಥವಾ ಮೆಕ್ಯಾನಿಕಲ್ ಆರ್ಕಿಟೆಕ್ಟೇ ಮಾಡ್ತಾರಾ? ನೋ, ಇಸ್ ಫಾಲ್ಸ್. ಆರ್ಕಿಟೆಕ್ಟ್ ಹ್ಯಾಸ್ ಟು ಡಿಪೆಂಡ್ ಅಪಾನ್ ದೀಸ್ ಪೀಪಲ್. ನೆಕ್ಸ್ಟ್, an engineer construction firm is a type of organization that combine both architect, engineer and construction contracting. True or false? Yes, it is true. Next, the main contractors will select subcontractor based upon capability, availability, price. The main contractor will select subcontractor based upon the capability, availability, price, all of the above. Yes? Guess the answer? Yes, D, all of the above. The prime contractor divides the work among many specialty contractors called under him. Prime contractor is appointing under him who? Yes, subcontractors. Correct. It is subcontractor is correct answers. Yes, the last question is, the prime contractor divides the work among many specialty contractors called subcontractors. Yes, I told you actually. Write a note on the selection between the construction team and the relation between the construction team. Thank you.